ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇಂದಿನ ಸತ್ಸಂಗಕ್ಕೆ ಎಲ್ಲ ಆತ್ಮಜ್ಯೋತಿಗಳಿಗೂ ಆದರ ಸ್ವಾಗತ ಹಾಗೂ ಸಾಷ್ಟಾಂಗ ಪ್ರಣಾಮಗಳು. ಇಂದು ನಾವು ಪುರುಷೋತ್ತಮ ಯೋಗದ 15ನೇ ಶ್ಲೋಕ ಹಾಗೂ 19ನೇ ಶ್ಲೋಕವನ್ನು ಚಿಂತನೆ ಮಾಡೋಣ. ಬನ್ನಿ. ಮೊದಲು ಶ್ಲೋಕಗಳನ್ನ ಕಲ್ತ್ಕೊಳ್ಳೋಣ. ಪ್ರಿಯಾಂಕಾಜಿ, ಈ ಶ್ಲೋಕ ಹೇಳೋಣ. ಹಾಮ ಹೇಳೋಣ. ಸರ್ವಸ್ಯ ಚಾಹಂ ಹೃದಿ ಸನ್ನಿವಿಷ್ಟೋ ಸರ್ವಸ್ಯ ಚಾಹಂ ಹೃದಿ ಸನ್ನಿವಿಷ್ಟೋ ಮತ್ತಸ್ಮೃತಿರ್ಜ್ಞಾನಮಪೋಹನಂಚ ಮತ್ತಸ್ಮೃತಿರ್ಜ್ಞಾನಮಪೋಹನಂಚ ವೇದೈಶ್ಚ ಸರ್ವೈರಹಮೇವ ವೇದ್ಯೋ ವೇದೈಶ್ಚ ಸರ್ವೈರಹಮೇವ ವೇದ್ಯೋ ವೇದಾಂತಕೃದ್ ವೇದವಿದೇವ ಚಾಹಂ. ವೇದಾಂತಕೃದ್ವೇದವಿದೇವ ಚಾಹಂ. ಪೂರ್ತಿ ಶ್ಲೋಕ ಹೇಳ್ತೀರಾ? ಹಾಮ. ಸರ್ವಸ್ಯ ಚಾಹಂ ಹೃದಿ ಸನ್ನಿವಿಷ್ಟೋ ಮತ್ತಸ್ಮೃತಿರ್ಜ್ಞಾನಮಪೋಹನಂಚ ವೇದೈಶ್ಚ ಸರ್ವೈರಹಮೇವ ವೇದ್ಯೋ ವೇದಾಂತಕೃದ್ವೇದವಿದೇವ ಚಾಹಂ. ಧನ್ಯವಾದಗಳು ಪ್ರಿಯಾಂಕಜಿ. ಇದರ ಅರ್ಥ ಅಂತ ತಿಳ್ಕೊಳ್ಳೋಣ. ನಾನು ಎಲ್ಲರ ಹೃದಯದಲ್ಲಿಯೂ ಅಂತರ್ಯಾಮಿಯಾಗಿ ಇರುತ್ತೇನೆ ಮತ್ತು ನನ್ನಿಂದಲೇ ಸ್ಮರಣೆ, ಜ್ಞಾನ ಮತ್ತು ಮರೆವು ಬರುತ್ತದೆ. ಎಲ್ಲ ವೇದಗಳಿಂದಲೂ ನಾನೇ ತಿಳಿಯಲ್ಪಡತಕ್ಕವನು. ವೇದಾಂತವನ್ನು ಮಾಡಿದವನು, ವೇದವನ್ನು ತಿಳಿದವನು ನಾನೇ. ಇದರ ಪದಶಃ ಅರ್ಥ: ಸರ್ವಸ್ಯ ಎಲ್ಲ ಜೀವಿಗಳ, ಚ ಮತ್ತು ಅಹಂ ನಾನು, ಹೃದಯಗಳಲ್ಲಿ, ಸನ್ನಿವಿಷ್ಟ ಕುಳಿತುಕೊಂಡ, ಮತ್ತಃ ನನ್ನಿಂದ, ಶ್ರುತಿ ಸ್ಮೃತಿ, ಜ್ಞಾನಂ ಜ್ಞಾನ, ಅಪೋಹನಂ ಮರೆವು, ಚ ಹಾಗೆಯೇ, ವೇದೈಹಿ ವೇದಗಳಿಂದ, ಚ ಮತ್ತು ಸರ್ವೈಹಿ ಎಲ್ಲ, ಅಹಂ ನಾನು, ಏವ ಏಕಾಂಗಿ ವೇದೈಹಿ ತಿಳಿಯಲು, ವೇದಾಂತ ಕೃತ್ ವೇದಾಂತ ಲೇಖಕ, ವೇದವಿತ್ ವೇದಗಳ ಅರ್ಥವನ್ನು ತಿಳಿದವರು, ಏವ ಏಕಾಂಗಿ, ಚ ಮತ್ತು ಅಹಂ ನಾನು. ಹೀಗೆ ಅರ್ಥವನ್ನು ಕೊಟ್ಟಿದ್ದಾರೆ. ನಾವು ಮುಂದಿನ ಶ್ಲೋಕಕ್ಕೆ ಹೋಗೋಣ. ಲಕ್ಷ್ಮೀಜಿ, ಈ ಶ್ಲೋಕವನ್ನ ಪಠಣ ಮಾಡೋಣ. ಯೋ ಯೋ ಮಾಮೇವಂ ಅಸಮ್ಮೂಢೋ यो मामेवम् असम्मूढो ಜಾನಾತಿ ಪುರುಷೋತ್ತಮಂ जानाति पुरुषोत्तमम् ಸ ಸರ್ವವಿದ್ ಭಜತಿ ಮಾಂ स सर्वविद् भजति माम् ಸರ್ವಭಾವೇನ ಭಾರತ. सर्वभावेन भारत. यो मामेवम् असम्मूढो जानाति पुरुषोत्तमम् स सर्वविदं भजति माम् सर्वभावेन भारत. ಧನ್ಯವಾದ. ಇನ್ನೊಂದ್ಸತಿ ಹೇಳಿ. यो मामेवम् असम्मूढो जानाति पुरुषोत्तमम् स सर्वविदं भजति माम् ಸರ್ವವಿದ್ ಭಜತಿ ಮಾಂ ಸ ಸರ್ವವಿದ್ ಭಜತಿ ಮಾಂ ಸ ಸರ್ವವಿದ್ ಭಜತಿ ಮಾಮ್ ಸರ್ವಭಾವೇನ ಭಾರತ. ಧನ್ಯವಾದಗಳು ಲಕ್ಷ್ಮೀಜಿ. ಇದರ ಅರ್ಥ ಅಂತ ತಿಳ್ಕೊಳ್ಳೋಣ. ಯಾರು ನನ್ನನ್ನು ಪರಮಾತ್ಮ, ಪರಮ ಪುರುಷನೆಂದು ಸಂದೇಹವಿಲ್ಲದೆ ತಿಳಿದಿದ್ದಾನೋ ಅವನು ಎಲ್ಲವನ್ನೂ ಬಲ್ಲವನಾಗಿದ್ದಾನೆ. ಆದ್ದರಿಂದ ಅವನು, ಭರತಪುತ್ರನೇ, ನನಗೆ ಸಂಪೂರ್ಣ ಭಕ್ತಿಯ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದಾನೆ. ಇದರ ಪದಶಃ ಅರ್ಥ: ಯಹ
ಯಾರು, ಮಾಂ ನಾನು, ಏವಂ ಹೀಗೆ, ಅಸಮ್ಮೂಢ ಸಂಶಯವಿಲ್ಲದೆ, ಜಾನಾತಿ ತಿಳಿದು, ಪುರುಷ ಉತ್ತಮ ಪರಮ ದೈವಿಕ ವ್ಯಕ್ತಿತ್ವ, ಸಹ ಅವರು, ಸರ್ವವಿತ್ ಸಂಪೂರ್ಣ ಜ್ಞಾನವುಳ್ಳವರು, ಭಜತಿ ಪೂಜೆ, ಮಾಂ ನಾನು, ಸರ್ವಭಾವೇನ ಒಬ್ಬರ ಸಂಪೂರ್ಣ ಅಸ್ತಿತ್ವದೊಂದಿಗೆ, ಭಾರತ ಭರತನ ಮಗ ಅರ್ಜುನ, ಭರತ ವಂಶಜ. ಈಗ ಮನನ ಕಾರ್ಯವನ್ನ ಪ್ರಾರಂಭಿಸೋಣ. ಕುಸುಮಾಜಿ, ನಿಮ್ಮಿಂದ ಶುರು ಆಗ್ಬೋದಾ? ಹೇಳ್ತೀನಿ. ಹ್ಮ್. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತಸ್ಮೃತಿಜ್ಞಾನಂ ಅಪೋಹನಂ ಚ ವೇದ್ಯೈಶ್ಚ ಸರ್ವೈರಹಮೇವ ವೇದ್ಯೋ ವೇದಾಂತ ಕೃದ್ವೇದ ವಿದೇಹ ಚಾಹಂ. ಬಂದೆ ಒಂದು ನಿಮಿಷ. ದೇವರು ಎಲ್ಲರಲ್ಲಿಯೂ ಇದ್ದಾನೆ, ಭಗವಂತ ಎಲ್ಲರಲ್ಲಿಯೂ ಇದ್ದಾನೆ. ಜ್ಞಾನ ಅಜ್ಞಾನ ಎಲ್ಲಾನು ತಿಳಿಸ್ಕೊಡ್ತಾರೆ. ಎರಡು ಸೇರಿಸಿ ಹೇಳ್ಬಿಡ್ತೀನಿ. ಹಾ, ಹೇಳಿ ಹೇಳಿ. ಜ್ಞಾನ ಅಜ್ಞಾನ ಎಲ್ಲಾನು ಭಗವಂತನೇ ಮಾಡಿಸ್ತಾನೆ. ಭಗವಂತನಲ್ಲಿ ಯಾರ್ ಪ್ರೀತಿ ಇದೆಯೋ ಅವ್ರನ್ನ ಬೇಗ ಕರ್ಸ್ಕೊತಾನೆ ಅಷ್ಟೇ. ಧನ್ಯವಾದಗಳು ಕುಸುಮಾಜಿ. ಇನ್ನೊಂದು ಹೇಳ ಶ್ಲೋಕ. ಹೇಳಿ. ಅದು ತೋರಿಸ್ಬೇಕು. ಆಗುತ್ತಾ ನಿಮ್ಗೆ? ಇವಾಗ ಸ್ವಲ್ಪ ಕಷ್ಟ ಹಾಕಿದ್ನಿ, ಇಲ್ಲ, ಕಷ್ಟ ಆಗತ್ತೆ, ಪರವಾಗಿಲ್ಲ, ಹೇಳ್ಬಿಡ್ತೀನಿ, ಆಮೇಲೆ ರೆಸ್ಟ್ ತಗೋತೆ. ಕಾಣಿಸ್ತಾ ಇದೆ ನೋಡಿ. ಬಂದೆ. ಯೋ ಯೋ ಮಾಮೇವಂ ಅಸಮ್ಮೂಢೋ ಜಾನಾತಿ ಪುರುಷೋತ್ತಮಂ ಸ ಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ. ಏನಾದ್ರು ಹೇಳ್ತೀರಾ? ಇಲ್ಲ, ಇಲ್ಲಮ್ಮ. ಧನ್ಯವಾದಗಳು ಕುಸುಮಾಜಿ. ಥ್ಯಾಂಕ್ ಯು. ಪ್ರಿಯಾಂಕಾಜಿ, ಇದ್ದೀರಾ? ಹಾ ಹಾ ಅಮ್ಮ ಹೇಳ್ತೀನಿ. ಇದರ ವಿಶ್ಲೇಷಣೆಯನ್ನ ತಿಳಿಸ್ಕೊಡ್ತೀರಾ? ಹಾ ಇವಾಗ ಈ ಶ್ಲೋಕದಲ್ಲಿ ನೀವು ಏನಂತ ತಿಳ್ಕೊಂಡಿದ್ದೀರಾ, ಇದರ ಅರ್ಥವನ್ನ ಓದ್ಕೊಳ್ಳಿ. ಹಾ ಅಮ್ಮ. ನಾನು ಎಲ್ಲರ ಹೃದಯದಲ್ಲಿಯೂ ಅಂದರೆ ಅಂತರ್ಯಾಮಿಯಾಗಿ ಇರುತ್ತೇನೆ ಮತ್ತು ನನ್ನಿಂದಲೇ ಸ್ಮರಣೆ, ಜ್ಞಾನ ಮತ್ತು ಮರೆವು ಬರುತ್ತದೆ. ಎಲ್ಲಾ ವೇದಗಳಿಂದಲೂ ನಾನೇ ತಿಳಿಯಲ್ಪಡತಕ್ಕವನು. ವೇದಾಂತವನ್ನು ಮಾಡಿದವನು, ವೇದವನ್ನು ತಿಳಿದವನು ನಾನೇ. ನಾನು ಎಲ್ಲರ ಹೃದಯದಲ್ಲಿಯೂ ಇರುತ್ತೇನೆ ಅಂದ್ರೆ ಎಲ್ಲಾರ ಹೃದಯದಲ್ಲಿಯೂ ಭಗವಂತ ಇರ್ತಾನೆ. ಹೇಗಿರ್ತಾನೆ? ಅಂತರ್ಯಾಮಿಯಾಗಿ ಇರ್ತಾನೆ. ಅಂತರ್ಯಾಮಿಯಾಗಿ ಇರ್ತಾನೆ. ಎಲ್ಲ ಹೃದಯದಲ್ಲೂ ಇದ್ದಾರೆ. ಅದು ಅಂತರ್ಯಾಮಿ ಅಂತಂದ್ರೆ ಇವಾಗ ಎಲ್ಲ ತುಂಬಾ ಎಲ್ರಿಗೂ ಗೊತ್ತಿರ್ಬೋದು, ಸರಸ್ವತಿ ನದಿ ಹೇಗೆ ಅಂತರ್ಯಾಮಿಯಾಗಿ ಹರಿತಾ ಇದೆ ಅನ್ನೋದು ಇವಾಗ ಎಲ್ಲರ ಬಾಯಲ್ಲೂ ಬರ್ತಾ ಇದೆ, ಅಂತರ್ಯಾಮಿ ಅನ್ನೋದಕ್ಕೆ ಅಲ್ವಾ? ಅದು ಎಲ್ಲರಲ್ಲೂ ಇದೆ, ಎಲ್ಲರ ಹೃದಯದಲ್ಲೂ ಇದೆ. ಅದು ಅರಿವಿನ ರೂಪದಲ್ಲಿ, ಆ ಚೈತನ್ಯದ ರೂಪದಲ್ಲಿ ಇದೆ. ಅದು ಎಲ್ಲದನ್ನು ಏನೇ ಕೆಲಸ ಮಾಡೋದಕ್ಕಾಗ್ಲಿ ಅದನ್ನ ಅರ್ಥ ಮಾಡ್ಕೊಳ್ಳೋದು, ಆ ಕೆಲ್ಸನ
ಮಾಡೋದಕ್ಕೆ ಅಭ್ಯಾಸ ಆಗ್ಲಿ ಅಥವಾ ಅದು ಕಲಿಯೋದಾಗ್ಲಿ, ಆನಂತರ ಅದನ್ನ ಕಲ್ತಿರೋದನ್ನ ನೆನ್ಪಲ್ಲಿ ಇಟ್ಕೊಂಡು ಅದ್ ಮತ್ತೆ ಅನುಭವಕ್ಕೆ ತಗೊಳ್ಳೋದು. ಮತ್ತೆ ಕೆಲವೊಂದು ಸಾರಿ ಮರ್ತೋಗುತ್ತೆ. ಹೀಗೆ ಇದು ಎಲ್ಲದೂ ಕೂಡಾನು ಹ್ಮ್ ನನ್ನಿಂದಲೇನೆ ಆಗೋದು. ಆಮೇಲೆ ಅದು ಏನೇ ವೇದಗಳನ್ನ ತಿಳ್ಕೊಂಡಿದ್ರುನು ಎಲ್ಲದೂ ಸಹ ಅದನ್ನ ಈಗ ನಾನಿಲ್ಲಿ ಏನೋ ಈ ಕ್ಲಾಸಲ್ಲಿ ನೋಡ್ತಾ ಇದ್ದೀನಿ, ಕಲಿತಾ ಇದೀನಿ ಅಂದ್ರೆ ಕಲಿತಾ ಇರೋದು ನಾನೇನೆ, ಅದನ್ನ ನೋಡ್ತಾ ಇರೋದು ನಾನೇನೆ. ಹ್ಮ್ ಆಮೇಲೆ ಇದನ್ನ ಇದ್ರಲ್ಲಿರುವಂತ ಜೀವನಕ್ಕೆ ಬೇಕಾಗಿರುವಂತ ಸರಳವಾದ ಸರಳವಾಗಿ ಏನು, ಹೇಗೆ ಸರಳವಾಗಿರೋದು ಹೇಗೆ ಅಂತ ಏನೆಲ್ಲ ತಿಳಿಸ್ತಾ ಇದ್ದಾರೋ ಈ ಶ್ಲೋಕದ ಮೂಲಕ ಶ್ರೀಕೃಷ್ಣ, ಇದನ್ನ ಕಲಿತಾ ಇರೋದು ನಾನೇ, ಇದನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇರೋದು ನಾನೇನೆ. ಅಂದ್ರೆ ಎಲ್ಲಾದ್ರಲ್ಲೂ ಆ ಭಗವಂತ ಅಂತರ್ಯಾಮಿ ಆಗಿದ್ದಾನೆ, ಎಲ್ಲರಲ್ಲೂ ಇದ್ದಾನೆ, ಮತ್ತೆ ಎಲ್ಲಾ ಸಮಯದಲ್ಲೂ ಎಲ್ಲಾ ಕೆಲಸದಲ್ಲೂ. ಆ ಅದು ಜ್ಞಾನ ಅಜ್ಞಾನ ಏನೇ ಇದ್ರು ಅದೆಲ್ಲದು ಅದನ್ನ ತಿಳ್ಕೊಳ್ಳೋದು ನಾನೇ, ಅದನ್ನ ತಿಳಿಸ್ತಾ ಇರೋದು ನನಗೆ ನಾನೇ ತಿಳ್ಕೊತಾ ಇರೋದು, ಅದನ್ನ ತಿಳಿಸ್ತಾ ಇರೋದು ನಾನೇ, ತಿಳ್ಕೊತಾ ಇರೋದು ನಾನೇನೆ ಅಂತ ಹೇಳ್ತಿದಾರೆ ಅನಿಸ್ತಮ್ಮ. ಚೆನ್ನಾಗಿ ಹೇಳಿದಿರ. ಮುಂದಿನ ಶ್ಲೋಕಕ್ಕೆ ಹೋಗೋಣವಾ? ಅಮ್ಮ ಈ ಶ್ಲೋಕ ಹೇಳಿಲ್ಲ ಯೋ- ನೀವು. ಹಾ ಹ್ಮ್ ಅಮ್ಮ. ಯೋ ಮಾಮೇವಮಸಮ್ಮೂಢೋ ಜಾನಾತಿ ಪುರುಷೋತ್ತಮಂ ಸ ಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ. ಯಾರು ನನ್ನನ್ನು ಪರಮಾತ್ಮ ಪರಮ ಪುರುಷನೆಂದು ಸಂದೇಹವಿಲ್ಲದೆ ತಿಳಿದಿದ್ದನೋ ಅವನು ಎಲ್ಲವನ್ನೂ ಬಲ್ಲವನಾಗಿದ್ದಾನೆ. ಆದ್ದರಿಂದ ಅವನು ಭರತಪುತ್ರನೇ, ನನಗೆ ಸಂಪೂರ್ಣ ಭಕ್ತಿಯ ಸೇವೆಯಲ್ಲಿ ನನ್ನನ್ನು ತೊಡಗಿಸಿಕೊಂಡಿದ್ದಾನೆ. ಈ ಹಿಂದಿನ ಶ್ಲೋಕಗಳಲ್ಲಿ ಕಳೆದ ವಾರ ನಾನ್ ತಿಳ್ಕೊಂಡಿರೋ ಹಾಗೆ ಅದೇ ಭ್ರಮೆ, ಸುಖ, ದುಃಖ, ಇದು ಎಲ್ಲವನ್ನು ಸ್ಥಿರ ಮನಸ್ಸಿನಿಂದ ಎಲ್ಲವನ್ನು ಅದೇನೇ ಇದ್ರು ಅದನ್ನ ಅದು ಹೇಗೆ ಇದ್ರು ಅದನ್ನ ಸ್ವೀಕಾರ ಮಾಡ್ಕೊಂಡು ಅದ್ರಲ್ಲೇ ಹೇಗೆ ಹೇಗೆ ಯಾವಾಗ್ಲೂ ಆನಂದವಾಗಿರೋದು, ಎಲ್ಲವನ್ನು ಸಮಾನವಾಗಿ ತಗೊಂಡು ಹೋಗೋದು ಅಂತ ಆ ಕಳೆದ ಶ್ಲೋಕದಲ್ಲಿ ತಿಳ್ಕೊಂಡಿದ್ದು. ಮತ್ತೆ ಇದ್ರ ಹಿಂದಿನ ಶ್ಲೋಕದಲ್ಲೂ ಕೂಡ ಈಗ ಅಂದ್ರೆ ಯಾವಾಗ ಎಲ್ಲಾ ಕೆಲಸದಲ್ಲೂನು ಅದೇ ಸುಖ ದುಃಖ, ಈ ಬೇಕು ಬೇಡ, ಇದು ಎಲ್ಲವನ್ನು ಒಂದೇ ರೀತಿಯಾಗಿ ತಗೊಂಡು ಆಮೇಲೆ ಎಲ್ಲಾದ್ರಲ್ಲೂ ಎಲ್ಲಾ ಕೆಲಸದಲ್ಲೂ ಎಲ್ರಲ್ಲೂ ಸಮಾನವಾಗಿ, ಯಾಕಂದ್ರೆ ಎಲ್ರಲ್ಲಿರೋದು ಭಗವಂತ ಒಂದೇ, ಎಲ್ಲಾನು ಒಂದೇ, ಎಲ್ರಲ್ಲೂ ಎಲ್ಲಾ ಹೃದಯದಲ್ಲೂ ಎಲ್ರ ಬೆಳಕು, ಎಲ್ರಲ್ಲಿರೋ ಅರಿವು, ಎಲ್ಲಾ ಜ್ಞಾನ ಎಲ್ರಲ್ಲೂ ಒಂದೇ ರೀತಿಯಾಗಿದೆ. ಹೀಗಿದ್ದಾಗ, ಹೀಗೆ ನಾನು ಎಲ್ಲವನ್ನೂ ನೋಡಿದಾಗ ಎಲ್ಲಾದ್ರಲ್ಲೂ ಪರಮಾತ್ಮ ನನ್ನೊಳಗಡೆನೆ ಇದೆ, ನಾನೇ ಅದು. ಇದೇ ರೀತಿ ಎಲ್ರಲ್ಲೂ ಇದೆ, ಎಲ್ಲಾನು ಒಂದೇ. ಹೀಗೆ ಎಲ್ಲವನ್ನು ಒಂದೇ ರೀತಿಯಾಗಿ ನೋಡ್ತಾ ಇದ್ರೆ ಎಲ್ಲಾದ್ರಲ್ಲೂ ಭಕ್ತಿಯಿಂದ ಎಲ್ಲಾ ಕೆಲಸಗಳನ್ನು ಭಕ್ತಿ, ಇದೊಂದು ಸೇವೆ ಅಂತಂದು ಎಲ್ಲ ಕೆಲಸಗಳನ್ನು
ಆ ಕ್ಷಣದಲ್ಲಿ ಅದನ್ನ ಹೆಂಗೆ ಬಹಳ ಸರಳವಾಗಿ, ಯಾವಾಗ್ಲೂ ಬಹಳ ಆನಂದವಾಗಿ ಎಲ್ಲರಿಗೂ ಅದು ಎಲ್ ಎಲ್ ಎಲ್ಲರಿಗೂ ಸಹ ಅದು ಎಲ್ರಲ್ಲೂ ಹೀಗೆ ಇರುತ್ತೆ. ಮತ್ತೆ ಎಲ್ರಿಗೂ ಅದು ಅನುಕೂಲ ಆಗೋ ಹಾಗೆ ಅದನ್ನ ಯಾವುದೇ ಕೆಲ್ಸನ ಆಗ್ಲಿ, ಅಥವಾ ಯಾವುದೇ ಸಮಯ ಆಗ್ಲಿ, ಯಾವುದೇ ಸಂದರ್ಭ ಆಗ್ಲಿ, ಅದು ಅದು ಹೇಗೆ ಇರ್ಲಿ, ಅದನ್ನ ಬಹಳ ಸ್ಥಿರ ಮನಸ್ಸಿನಿಂದ, ಅದನ್ನ ಬಹಳ ಭಕ್ತಿಯಿಂದ, ಸೇವೆಯಿಂದ ಮಾಡ ಅದ್ರಲ್ಲಿ ನನ್ನನ್ನ ನಾನು ತೊಡಗಿಸ್ಕೊಳ್ಳೋದು ಅಂತ ಹೇಳ್ತಿದ್ದಾರೆ ಅಂತ ಅನಿಸ್ತಮ್ಮ. ಧನ್ಯವಾದಗಳು. ನೀವು ಹೇಳ್ದಾಗೆ ಎಲ್ಲರಲ್ಲೂ ಪರಮಾತ್ಮನೇ ಇದ್ದ ಮೇಲೆ ಅಲ್ವಾ, ಹಾ ಅಮ್ಮ. ಆವಾಗ ಅವರು ಸೇವೆಯಲ್ಲಿ ತಮ್ಮನ್ನ ಹಾ ತೊಡಗಿಸ್ಕೊಂಡಾಗ ಪರಮಾತ್ಮನನ್ನೇ ಪೂಜೆ ಮಾಡಿದ ಹಾಗೆ ಆಗತ್ತೆ ಹ್ಮ್ ಈಗ ಅನ್ನೋದ್ ತಾನೆ. ಎಲ್ರಲ್ಲೂ ಅದೇ ಅಮ್ಮ, ಎಲ್ರಲ್ಲೂ ಎಲ್ರೂ ಒಂದೇನೆ, ಎಲ್ರಲ್ಲೂ ಅರಿವಿದೆ, ಎಲ್ರಲ್ಲೂ ಬೆಳಕಿದೆ, ಎಲ್ರಲ್ಲೂ ಜ್ಞಾನ ಇದೆ, ಎಲ್ರಲ್ಲೂ ಅಜ್ಞಾನ ಇದೆ, ಸುಖ ಇದೆ, ದುಃಖ ಇದೆ, ಎಲ್ಲಾನು ಒಂದೇ. ಹಂಗಿದ್ದಾಗ ಅವ್ರು ನನಗೆ ಬೇಜಾರ್ ಮಾಡಿದ್ರು ಬೇಜಾರಾಗಲ್ಲ, ಅವ್ರ ಸಂತೋಷ ಕೊಟ್ರು ಅದೂನು ಎಲ್ಲವನ್ನೂ ಸಮಾನವಾಗಿ, ಅದು ಸುಖನ ದುಃಖನ ಅಥವಾ ಸಂತೋಷನ ಬೇಜಾರ, ಅದು ಹೇಗೆ ಇದ್ರು ಎಲ್ಲಾ ಟೈಮಲ್ಲೂ ಒಂದೇ ರೀತಿಯಾಗಿ ಹೆಂಗೆ ನಾವು ಈ ಭಗವಂತನ ಒಂದು ದೇವಸ್ಥಾನಕ್ಕೆ ಹೋದಾಗ ಎಲ್ರ ತರದವ್ರು ಇರ್ತಾರೆ ಅಲ್ಲಿ. ಖುಷಿನ ಹಂಚಿಕೊಳ್ಳೋ, ಬರ್ತಡೇನ ಇದೆ ಅಂತ ಹೇಳೋರು ಬರೋರು ಇರ್ತಾರೆ, ಅಥವಾ ಏನೋ ಬೇಜಾರ್ ಅಂತ ಹೇಳೋರು ಅಂತ ಇರ್ತಾರೆ ದೇವಸ್ಥಾನದಲ್ಲಿ. ಆ ಭಗವಂತ ಮಾತ್ರ ಆ ಅವ್ರ ಜಾಗದಲ್ಲಿ ಅವ್ರು ಹಾಗೇನೆ ಎಲ್ಲವನ್ನು ಸುಮ್ನೆ ಹೇಗ್ ನೋಡ್ತಿರ್ತಾರೋ ಹಾಗೆ ನಾನು ಸಹ ನನಗೆ ಎಲ್ಲಾ ಸಮಯದಲ್ಲೂ ಏನೇ ಬಂದ್ರುನು ಅದನ್ನ ಸುಮ್ನೆ ಹಾಗೆ ಒಂದು ಸಾಕ್ಷಿಯಾಗಿ ಅದನ್ನ ಬಹಳ ಏನೇ ಇದ್ರು, ಅದು ಹೇಗೆ ಇದ್ರು ಸಮಾಧಾನವಾಗಿ ಒಂದೇ ರೀತಿಯಾಗಿ ಅದನ್ನ ಒಂದು ಭಕ್ತಿಯಾಗಿ ಅದನ್ನ ಆ ಸಮಯನ ನಿರ್ವಹಿಸ್ಬೇಕು ಅಂತ ಅನಿಸ್ತಮ್ಮ. ಧನ್ಯವಾದಗಳು ಪ್ರಿಯಾಂಕಾಜಿ. ಧನ್ಯವಾದಗಳು. ಲಕ್ಷ್ಮೀಜಿ, ಅಲ್ಲ ನೆಕ್ಸ್ಟ್ ಆಯ್ತಲ್ವಾ, ನಿಮ್ದಾಯ್ತು, 2 ಆಯ್ತಲ್ವಾ, 2 ಹಾಮ್ಮ, ಶ್ಲೋಕಗಳು 2 ಆಯ್ತು. ಹೇಳಿದ್ದೀರಾ. ಹ್ಮ್. ಓಕೆ ಲಕ್ಷ್ಮೀಜಿ, ನೀವು ಈ ಶ್ಲೋಕ ಹೇಳಿಲ್ಲ. ಹೇಳ್ತೇನ್ರಿ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿ ಜ್ಞಾನಮಪೋಹನಂಚ ವೇದಶ್ಚ ಸರ್ವೇರಹಮೇವ ವೇದ್ಯೋ ವೇದಾಂತಕೃತ್ ವೇದವಿದೇವ ಚಾಹಂ. ಕರೆಕ್ಟ್ ಅಮ್ಮ? ಅದು ಸ್ಮೃತಿ ಜ್ಞಾನ ಅಪೋಹನಂಚ ಅಂತ ಹೇಳ್ಬೋದು, ಜ್ಞಾನ ಮಾಪೋಹನಂಚ ಅಂತ ಸೇರಿಸಿ ಹೇಳಿ. ಹಾ ಅಮ್ಮ. ಇಲ್ಲೇ ಅದೆಲ್ಲ ತಿಳಿಯುವವ ಕರೆಕ್ಟ್ ಆಗಿ ಹೇಳಿದ್ದೀವಿ. ಹಾ ಅಮ್ಮ. ಇಲ್ಲಿ ತಿಳಿಯುವವ ತಿಳುವಳಿಕೆ ತಿಳಿಯುವ ವಸ್ತು ಅಂತ ಹೇಳ್ಕೊಟ್ಟಾರ್ರಿ. ಇವಾಗ ನಾನು ತಿಳಿಯುವವ ಆದ್ರ ನೀವು ತಿಳುವಳಿಕೆ ಉಳ್ಳೋರು, ತಿಳುವಳಿಕೆಯ ವಸ್ತು ಭಗವದ್ಗೀತಾ ರೀ. ಅದ್ರಿಂದ ನಾವೆಲ್ಲಾರು ಒಂದ ಅಂತಂದ್ ಹೇಳಿ ಶ್ರೀಕೃಷ್ಣ ಹೇಳ್ಕೊಡ್ತಾ ಇದಾರ. ಹೆಸರು ಬ್ಯಾರೆ ಬೇರೆ ಇರ್ಬೋದು, ಆದ್ರ ಎಲ್ಲಾ ಆ ಎಲ್ಲಾ ಆತ್ಮ ಒಂದ ಅಂತಂದ್ ಹೇಳಿ ಹೇಳ್ಕೊಡ್ತಾ ಇದಾರ ಅಂತ ಹೇಳಿ ನನಗ್ ಹಂಗ ಅನ್ನಿಸ್ತು ಅಮ್ಮ. ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಾರ್ರಿ, ಒಂದ್ ಫ್ಲವರ್ ನೋಡತ್ಲೇನು ಒಂದ್ ಹೂನೊಳಗಿರೋ ವಸ್ತುನು ಶ್ರೀಕೃಷ್ಣನ. ಅದು ಹೂ ನಮ್ ತಲಿಗ್ ಬಂದಾಗ ಅದ ನಮ್ದು ನಮ್ಮೊಳಗ್ ಬಂದಾಗ ಅದು ಶಕ್ತಿಯಾಗಿ ಬರೋದನು ಶ್ರೀಕೃಷ್ಣನ ರೀ. ಎಲ್ಲಾ ಕಡೆಗೂ ಇರೋದು ಆತ್ಮ ಒಂದ ಅಂತಂದ್ ಹೇಳಿ ಹೇಳ್ಕೊಡ್ತಾ ಇದಾರ ಅಂತೇಳಿ ನನಗ್ ಹಂಗ ಅನಿಸ್ತು ಅಮ್ಮ.
ನಾವೆಲ್ಲ ಒಂದ ಅಂತ ಹೇಳಿ ನನಗ್ ಹಂಗ ಅನಸ್ತೇರಿ. ಇಲ್ಲಿ ಜ್ಞಾತ ಜ್ಞಾನ ಜ್ಞೇಯ ಅಂತ ಕೊಟ್ಟಿದೆ ಅಲ್ವಾ. ಜ್ಞೇಯ ಹಾಮ್ಮ. ವಸ್ತು ಅಂತಂದ್ರೆ ನಾವು ಯಾವ್ದನ್ನಾದ್ರೂ ಪ್ರಪಂಚದಲ್ಲಿ ಅನುಭವಕ್ಕೆ ನಮ್ಗೆ ಸಿಗುತ್ತೆ ಅಲ್ವಾ. 5 ರೀತಿಯಲ್ಲಿ ಹೌದ್ರಿ. ಸಿಗುತ್ತೆ. ಹ್ಞೂನ್ರಿ. ಹೇಗೆ ಕಣ್ಣಲ್ಲಿ ಹ್ಞೂನ್ರಿ. ರೂಪವಾಗಿ ಕಾಣಿಸುತ್ತೆ, ಇಲ್ಲಾಂದ್ರೆ ಸ್ಪರ್ಶ ರೂಪದಲ್ಲಿ ಗೊತ್ತಾಗುತ್ತೆ, ಅಥವಾ ಶಬ್ದ ಮತ್ತೆ ಗಂಧ ಮತ್ತೆ ರುಚಿ, ಈ 5 ಹೌದ್ರಿ. ರೀತಿಯಲ್ಲಿ ಅನುಭವಗಳಾಗತ್ತೆ. ಹೌದು. ಅವಾಗ ನಾನು ಜ್ಞಾತ, ಅದನ್ನ ಯಾರ ಆ, ನೋಡ್ತಾ ಇದ್ದಾನೋ ಅವನು ಜ್ಞಾತ. ಆ ಹಾಮ್ಮ. ನೋಡುವಿಕೆ ಅನ್ನೋದು ಅಥವಾ ಆಲಿಸುವಿಕೆ ಅನ್ನೋದಿದೆ ಅಲ್ಲ, ಅದು ಆ ಹರಿದು ಬರುತ್ತೆ ಅಲ್ವಾ. ಆ ಹಾಮ್ಮ. ಒಳಗಡೆ ನನಗೆ ಏನು ಇಲ್ಲದೆ ಇದ್ರೆ, ನನಗೆ ಇಂಥ ವಸ್ತು ಅಂತ ಗುರುತಿಸುವಂತಹದ್ದು ಶಕ್ತಿ ಇಲ್ಲದೆ ಇದ್ರೆ, ಅದು ಅಜ್ಞೇಯ ವಸ್ತು ಇದೆ ಅನ್ನೋದು ಸಹ ನನ್ನ ಅರಿವಿಗೆ ಬರಲ್ಲ. ಆ ಹೌದ್ರಿ. ಒಂದು ಜ್ಞಾನ ಇರಬೇಕು, ಅದು ಜ್ಞಾನ. ಇಲ್ಲಿ ಯಾವುದು ಇದೆ ಅಂತಂದ್ಬಿಟ್ಟು ಹೇಳ್ತಾರೆ. ಇಲ್ಲಿ ಹಾಮ್ಮ. ಜ್ಞಾತ ಅನ್ನೋನು ಆ ಪರಮಾತ್ಮ ಆ ಒಂದು ಶಕ್ತಿಯನ್ನು ಕೊಟ್ಟಿದ್ರೆ ಮಾತ್ರ ಇದೆ. ಆಮೇಲೆ ನಾವು ನೋಡುವ ವಸ್ತು ಅಷ್ಟೇ, ನಿಜವಾಗ್ಲೂ ಆ ವಸ್ತುವಿನಲ್ಲಿ ಇಲ್ಲಿ ಹೇಳ್ತಾ ಇದ್ದಾರಲ್ಲ, ಅಂತರ್ಯಾಮಿಯಾಗಿ ಇರೋದು ನಾನು ಮಾತ್ರ. ಹೊರಗಡೆ ಹಾಮ್ಮ. ನಾಮರೂಪ ಕಾಣಿಸ್ತಾ ಇದೆ ಅಷ್ಟೇ, ಅದನ್ನ ಬಿಟ್ಟು ಹಾಕುವ ನಾಮರೂಪಗಳನ್ನ ವಿವಿಧ ರೀತಿಯಲ್ಲಿ ಕಾಣಿಸುತ್ತೆ, ಅವು ಬದಲಾವಣೆ ಆಗ್ತಾ ಇರುತ್ತೆ. ಒಳಗಡೆ ಇರೋದು ಅದೊಂದೇ ತತ್ವ. ಅಂದ್ರೆ ಅಲ್ಲಿ ಅದು ಇಲ್ಲ, ಜ್ಞಾತನೂ ಇಲ್ಲ, ಜ್ಞೇಯ ವಸ್ತುನೂ ಇಲ್ಲ. ಆ ನೋಡುವಿಕೆ ಅನ್ನೋದಿದೆ ಅಂತ ಅಂದ್ರೆ ಆ ಅರಿವು ಮಾತ್ರ ಇದೆ. ಆ ಹ್ಮ್. ಎಲ್ಲದರಲ್ಲೂ ಇರುವಂತ ಅರಿವು ಮಾತ್ರ ಮಾತ್ರ ಇದೆ ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಹಾಮ್ಮ. ಇದು ಯೋ ಶ್ಲೋಕ ಹೇಳ ಅಮ್ಮ. ಇದು ಹೇಳಿದ್ದೀರಾ ನೀವು? ಹಾ ಅಮ್ಮ. ಆ ಈ ಶ್ಲೋಕದಿಂದ ನನಗನ್ನಿಸ್ತು, ನಾವ್ ಯಾವಾಗ ಸೇವಾ ಮನೋಭಾವದಿಂದ ಮಾಡ್ಕೊಂಡು ಹೋಗ್ತೇವ, ಅವಾಗ ನಾವ್ ಏನ ಕೆಲ್ಸ ಮಾಡಿದ್ರುನು ಅದು ಚಲೋನ ಆಗ್ತತಿ ಅಂತ ಹೇಳಿ ನನಗನ್ನಿಸ್ತು ಅಮ್ಮ. ನಾವ್ ಇವಾಗ ನಮ್ ಕಾರ್ಯದೊಳಗ್ ನಾವ್ ಯಾವಾಗ ಸೇವಾ ಮನೋಭಾವದಿಂದ ಮಾಡ್ದಾಗಲ್ಲ, ಒಂಥರ ಏನೋ ಖುಷಿ ಇರ್ತೈತಿ. ಅದು ಎಷ್ಟ್ ಕೆಲ್ಸ ಮಾಡಿದ್ರುನು ಯಾವಾಗೂ ಸುಸ್ತ್ ಅನ್ಸಂಗಿಲ್ಲ ಅಮ್ಮ. ಅವಾಗ ಆ ಕೆಲ್ಸ ಎಲ್ಲಾ ಶ್ರೀಕೃಷ್ಣನಗ ಒಪ್ಪಿಸ್ದಂಗ ಅಂತಂದ್ ಹೇಳಿ ನನಗ್ ಹಂಗ ಅನ್ನಿಸ್ತು ಅಮ್ಮ. ಸೇವೆಗೆ ಒಂದು ರೀತಿಯ ಶಕ್ತಿ ಇದೆ ಅಂತ ಹೇಳ್ತಾ ಇದ್ದೀರಾ. ಹ್ಞೂನ್ರಿ. ಹೌದು. ಹ್ಞೂನ್ರಿ. ಧನ್ಯವಾದ ಅಮ್ಮ. ಧನ್ಯವಾದಗಳು ಲಕ್ಷ್ಮೀಜಿ. ಸಾವಿತ್ರಿಜಿ. ಎಷ್ಟು ಶ್ಲೋಕ ಹೇಳಕ್ಕಾಗತ್ತಾ? ಹೇಳ್ತೀನಿ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತಃ ಸ್ಮೃತಿ ಜ್ಞಾನ ಮೋಹನಂಚ ವೇದೈಶ್ಚ ಸರ್ವೈರಹಮೇವ ವೇದ್ಯೋ ವೇದಾಂತ ಕೃದ್ ವೇದ ವಿದೇವ ಚಾಹಂ. ನಾನು ಎಲ್ಲರ ಹೃದಯದಲ್ಲಿಯೂ ಅಂತರ್ಯಾಮಿಯಾಗಿ ಇರುತ್ತೇನೆ ಮತ್ತು ನನ್ನಿಂದಲೇ ಸ್ಮರಣೆ, ಜ್ಞಾನ ಮತ್ತು ಮರೆವು ಬರುತ್ತದೆ. ಎಲ್ಲಾ ವೇದಗಳಿಂದಲೂ ನಾನೇ ತಿಳಿಯಲ್ಪಡತಕ್ಕವನು. ವೇದಾಂತವನ್ನು ಮಾಡಿದವನು, ವೇದವನ್ನು ತಿಳಿಯುವವನು ನಾನೇ ಅಂತ. ಅಲ್ಲಿ ಪರಮಾತ್ಮ ಎಲ್ಲರ ಹೃದಯದಲ್ಲೂ ಅಂತರ್ಯಾಮಿಯಾಗಿ ಆ ಆ ಇರುತ್ತೇನೆ. ಅಂದ್ರೆ ಭಗವಂತ ಎಲ್ಲರ ಹೃದಯದಲ್ಲೂ ಇದ್ದಾನೆ, ಒಂದು ಸಾಕ್ಷಿಯಾಗಿ. ಆ ಈ ಈ ಪ್ರಪಂಚದಲ್ಲಿ ಆಮ್, ಚರ ಮತ್ತೆ ಚರ ಮತ್ತೆ ಅಚರ ಅಂತ. ಯಾಕೆ ಅಂತಂದ್ರೆ ಆಮ್, ಆ, ಹುಟ್ಟತ್ತೆ, ಸಾಯತ್ತೆ, ಹುಟ್ಟತ್ತೆ, ಇರತ್ತೆ, ಸಾಯತ್ತೆ, ಇವೆಲ್ಲ ಚರ ಅಂತ. ಅಚರ ಅಂತಂದ್ರೆ ಸಾಕ್ಷಿಯಾಗಿ ಇರೋದು. ಹಾಗಾಗಿ ಎಲ್ಲರ ಹೃದಯದಲ್ಲೂ ನಾನಿದ್ದೇನೆ. ಯಾವ ತರ ಇದ್ದೇನೆ ಅಂದ್ರೆ ಆ ಸ್ಮರಣೆ ರೂಪದಲ್ಲೂ ಅವರಿಗೆ ಜ್ಞಾನ ಕೊಡೋದು, ಆ ಮರಿವು, ಅವಾಗವಾಗ ಮರಿವು ಬರ್ತಾ ಇರ್ತಲ್ಲ, ಆ ಮರಿವು, ಇವೆಲ್ಲವನ್ನು ನನ್ನಿಂದಲೇ ಇದೆಲ್ಲ ಅಂತ ಅದೆಲ್ಲವನ್ನು ನೋಡ್ತಾ ಇದ್ದಾನೆ ಪರಮಾತ್ಮ ಸಾಕ್ಷಿಯಾಗಿ. ವೇದಗಳು ಕೂಡ ನಾನೇ, ವೇದ ವೇದ ಅನ್ನೋದು ನಾನೇ, ಅದನ್ನು ತಿಳ್ಕೊಳ್ಳೋದು ನಾನೇ, ಅದನ್ನು ಕೇಳೋದು ನಾನೇ ಅಂತ ಇಲ್ಲಿ
ಆ ಮೂರು ನಾನೇ ಅಂತ ಹೇಳ್ತಾ ಇರೋದು. ಜ್ಞಾತ, ಜ್ಞಾನ, ಜ್ಞಾತ, ಜ್ಞಾನ, ಜ್ಞೇಯ ಅಂತ ಮೂರು ಇಲ್ಲ, ಎಲ್ಲ ಒಂದೇನೆ ಅಂತ ಹೇಳ್ತಾ ಇದೆ ಇಲ್ಲಿ ಅಂತ. ತ್ರಿಪುಟಿ ಅನ್ನೋದು ಇಲ್ಲ. ಆ ತ್ರಿಪುಟಿ ಇಲ್ಲ ಅಂತ. ಯಾಕೆಂದ್ರೆ ನೋಡುವಿಕೆಯಲ್ಲೇ ಎರಡು ಇರತ್ತೆ. ಹಾಗಾಗಿ ನೋಡ್ತಾ ಇರ್ತಾನಲ್ವಾ ಅವನು, ಆ ನೋಡ್ತಾ ಇರೋ ಆ ವ್ಯಕ್ತಿ ಆ ನೋಡುವಿಕೆಯಲ್ಲಿ ಎರಡೂ ಇರತ್ತೆ. ಹಾಗಾಗಿ ಮೂರು ಇಲ್ಲ, ಇದು ಇರೋದೆಲ್ಲ ಒಂದೇ ಅಂತ. ಇನ್ನು ಮುಂದಿನ ಶ್ಲೋಕಕ್ಕೆ ಹೋಗೋಣವಾ? ಅಷ್ಟೇ ಅನ್ಸುತ್ತೆ ನನ್ಗೆ. ಇನ್ನೇನಾದ್ರೂ ಅದೇ ಅಷ್ಟೇ. ಇನ್ನೇನಾದ್ರೂ ಅದೇ ಹೇಳ್ತಾ? ಸೂರ್ಯ ಚಂದ್ರ ಎಲ್ಲದಕ್ಕೂ ಅಷ್ಟೇ. ಆ ಬೆಳಕು ಕೊಡೋನು ನಾನೇ ಅಂತ. ಆ ಅದನ್ನ ನೋಡ್ತಾ ಇರ್ತಕ್ಕಂಥವನು ನಾನೇ ಆ ಬೆಳಕಿನ ರೂಪದಲ್ಲಿ ಅಂತ ಬರ್ದಿದ್ದೀನಿ. ಅಷ್ಟೇ, ಹೇಳಕ್ ಆಗ್ತಾ ಇಲ್ಲ ಇದೆ. ಅಷ್ಟೇ ನೆಕ್ಸ್ಟ್ ಅನ್ಸುತ್ತೆ. ಶ್ಲೋಕ ನೋಡೋಣವಾ? ಹಾ, ಅಂದ್ರೆ ಅದೇ ಚರಾಚರ ಅಂತ ಅದನ್ನೇ ಹೇಳಿದ್ದೀನಿ. ಚರಾಕ್ಷರ ಅನ್ಸ. यो मामे यो मामेवमसन्मूढो जानाति पुरुषोत्तमं न सर्वविद् भजति मां सर्वभावेन भारत. ಯಾರು ನನ್ನನ್ನು ಪರಮಾತ್ಮ ಪರಮ ಪುರುಷನೆಂದು ಸಂದೇಹವಿಲ್ಲದೆ ತಿಳಿದಿದ್ದಾನೋ ಅವನು ಎಲ್ಲವನ್ನೂ ಬಲ್ಲವನಾಗಿದ್ದಾನೆ. ಆದ್ದರಿಂದ ಅವನು ಭರತ ಪುತ್ರನೇ, ನನಗೆ ಸಂಪೂರ್ಣ ಭಕ್ತಿ ಸೇವೆಯಲ್ಲಿ ನನ್ನನ್ನು ತೊಡಗಿಸಿಕೊಂಡಿದ್ದಾನೆ ಅಂತ. ಆಗ್ಲೇ ನೀವು ಹೇಳಿದ ಹಾಗೆ ಸಿಂಧು ಮಾತೆ ಕಥೆಯಿಂದಾನು ನಮ್ಗೆ ಗೊತ್ತಾಗತ್ತೆ ಪರಮಾತ್ಮ ಎಲ್ಲರಲ್ಲೂ ಇದ್ದಾನೆ ಅಂತ. ಯಾಕೆ ಅಂತಂದ್ರೆ ಮನುಷ್ಯಾಗಿ ಹುಟ್ಟಿದ ಮೇಲೆ ಅವನು ಆ ನೋಡ್ತಾನೆ, ಆಸೆ ಹುಟ್ಟತ್ತೆ, ಕರ್ಮ ಮಾಡ್ತಾನೆ, ಮತ್ತೆ ಕರ್ಮದ ಫಲ ಬರುತ್ತೆ, ಮತ್ತೆ ಅದನ್ನ ಅನುಭವಿಸೋಕೆ ಮತ್ತೆ ಮತ್ತೆ ಹುಟ್ಟುತ್ತಾ ಇರ್ತಾನೆ. ಹಾಗಾಗಿ ಅದು ಏನೇ ಕಷ್ಟ ಬಂದ್ರೂನು ಅದನ್ನ ಪರಮಾತ್ಮನಿಗೆ ಒಪ್ಪಿಸ್ಬಿಟ್ಟು ಆ ಎದೆಗುಂದದೆ ಆ ಕೆಲಸ ಮಾಡ್ಬೇಕು, ಎಲ್ರಲ್ಲೂ ಅವನನ್ನೇ ಕಾಣ್ಬೇಕು ಅಂತ ಆ ಸಿಂಧು ಮಾತೆ ಕಥೆಯಿಂದ ಗೊತ್ತಾಗ್ತಾ ಇದೆ ಇದರಲ್ಲಿ. ಆ ಹಾಗೆ ಅವರು ಸಂಪೂರ್ಣವಾಗಿ ಭಕ್ತಿ ಸೇವೆಯಲ್ಲಿ ಯಾರು ತೊಡಗಿರ್ತಾರೋ ಅವರು ಪರಮಾತ್ಮನನ್ನ ತಿಳಿದಿರ್ತಾರೆ ಅಂತ. ಎಲ್ಲವೂ ಪರಮಾತ್ಮನೇ ಅಂತ ಗೊತ್ತಾದಾಗ ಅವನು ಸರ್ವಜ್ಞ ಆಗ್ತಾನೆ. ಆವಾಗ ಅವನು ಹೇಗೆ ಜೀವನ ಮಾಡ್ಬೇಕು? ಆವಾಗ ಭಗವಂತನ ಸೇವೆಯಲ್ಲೇ ಮಾಡ್ಬೇಕು, ಭಗವಂತನೇ ಪೂಜೆ ಮಾಡ್ಬೇಕು. ಸಿಂಧು ತಾಯಿ ಈ ರೀತಿಯಲ್ಲಿ ಭಗವಂತನ ಸೇವೆಯನ್ನ ಮಾಡಿದ್ರು ಹೌದು ಅನ್ಕೊಳ್ಬೋದಲ್ವಾ? ಹಾ, ಆಯ್ತು, ಧನ್ಯವಾದಗಳು ಸಾವಿತ್ರಿಜಿ. ಅಮ್ಮ. ಮಂಗಳಾಜಿ, ಹರಿ ಓಂ. ಮಂಗಳಾಜಿ, ಹರಿ ಓಂ. ಅಮ್ಮ ಹರಿ ಓಂ ಅಮ್ಮ. ನಮಸ್ಕಾರ ಅಮ್ಮ. ನಮಸ್ಕಾರ ನಮಸ್ಕಾರ. ಪ್ರಭು. ಈ ಶ್ಲೋಕ ಹೇಳ್ತೀರಾ? ಹೇಳ್ಬಿಟ್ಟು ಇದರ ಅರ್ಥನು ತಿಳಿಸ್ಕೊಡಿ. ಸರ್ವಸ್ಯ ಚಾಹಂ ಹೃದಿ ಸನ್ನಿವಿಷ್ಟೋ ಸನ್ನಿವಿಷ್ಟೋ ಮತ್ತಃ ಸ್ಮೃತಿ ಜ್ಞಾನ. ಸನ್ನಿವಿಷ್ಟ ನಿಲ್ಸಿ, ದೊಡ್ಡದು ಮಾಡ್ಕೊಡ್ತೀನಿ, ಅರ್ಥನೇ ಇಲ್ಲ. ಸರ್ವಸ್ಯ ಚಾಹಂ ಹೃದಿ ಸನ್ನಿವಿಷ್ಟೋ ಮತ್ತ ಸ್ಮೃತಿ ಜ್ಞಾನನಪೋಹನ ಜ್ಞಾನಮಪೋಹನಂಚ ಜ್ಞಾನನಪೋಹನಂ ಚ ವೇದಸ್ಯ ಸ್ಮೃತಿರ್ಜ್ಞಾನಮಪೋಹನಂಚ ಸ್ಮೃತಿರ್ಜ್ಞಾನಮಪೋಹನಂಚ ಸ್ಮೃತಿರ್ಜ್ಞಾನಂ ಅಪೋಹನಂಚ ಶ್ರುತಿ ಜ್ಞಾನನಪೋಹನಂ ಚ. ಸ್ಮೃತಿರ್ಜ್ಞಾನಂ ಅಂತ ಹೇಳಿ, ಸ್ಮೃತಿರ್ಜ್ಞಾನಂ ಜ್ಞಾನಂ ಅಪೋಹನಂಚ. ಜ್ಞಾನನಮೋಹನಂಚ ಅಲ್ಲ, ಜ್ಞಾನಮಗ್ ನಿಲ್ಸಿ, ಆಮೇಲೆ ಅಪೋಹನಂಚ.
ನಿಮಿಷ ಬುಕ್ಕೆ ದೊಡ್ಡದಾಗ್ತಾ ಇಲ್ಲ, ತುಂಬಾ ಚಿಕ್ಕದಿದೆ, ಮೊಬೈಲ್ ಅಲ್ಲಿ ನೋಡ್ತಾ ಇದ್ದೆ. Okay. ಇದ್ರೆಲ್ಲ ಬುಕ್ ತೆಗ್ದಿಲ್ಲ ಮ್ಯಾಮ್. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ ಸನ್ನಿವಿಷ್ಟೋ ಮತ್ ಮತ್ ಸ್ಮೃತಿ ಮತ್ತ ಜ್ಞಾನ ಮತ್ ಮತ್ತ ಸ್ಮೃತಿರ್ ಶ್ರುತಿರ್ ಸ್ಮೃತಿರ್ ಅದು ಮತ್ ಸ್ಮೃತಿರ್ ಜ್ಞಾನಂ 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 ಅಪೋಹನಂ ಅಪೋಹನಂಚ. ಜ್ಞಾನಂ ಅಪೋಹನಂಚ ವೇದಸ್ಯ ಸರ್ವೈರಹಂ ವೇವ ವೇದ್ಯೋ ವೈದಾಂತಕೃತ್ ವೇದ ವೇದೈಶ್ಚ ವೇ- ವೇದೈಶ್ಚ ವೇದ್ಯೋ ಅಂತ ಇದೆಯಲ್ಲ ಮ್ಯಾಮ್. ಅಲ್ಲಿದೆ ಮೊದಲನೇ ಇದು ವರ್ಡ್. ಮೊದಲನೇದ ವೇದೈಶ್ಚ ವೇದೈಶ್ಚ ಸರ್ವರ್ ಅಹಂ ಸರ್ವೈರ್ ಏವ ಅಹಮೇವ ವೇದ್ಯೋ. ವೇದೈಶ್ಚ ಸರ್ವೈರ್ ಅಹಮೇವ ವೇದ್ಯೋ ವೇದಾಂತ ಕೃದ್ವೇದ ವಿದೇವ ಚಾಹಂ. ಹ್ಮ್ ನಾನು ಎಲ್ಲರ ಹೃದಯದಲ್ಲಿಯೂ ಅಂತರ್ಯಾಮಿಯಾಗಿ ಇರುತ್ತೇನೆ ಮತ್ತು ನನ್ನಿಂದಲೇ ಸ್ಮರಣೆ, ಜ್ಞಾನ ಮತ್ತು ಮರವು ಬರುತ್ತದೆ. ಎಲ್ಲ ವೇದಗಳಿಂದಲೂ ನಾನೇ ತಿಳಿಯಲ್ಪಡತಕ್ಕವನು. ವೇದಾಂತವನ್ನು ಮಾಡಿದರೂ ವೇದವನ್ನು ತಿಳಿಸುವವನು ನಾನೇ. ಅಂದ್ರೆ ಭಗವಂತ ಎಲ್ಲರ ಹೃದಯದಲ್ಲಿಯೂ ಅಂತರ್ಯಾಮಿಯಾಗಿ ಅದು ಗೋಚರ ಆಗಲ್ಲ. ಆದ್ರೆ ಈಗ ನಾವು ನೀವು ಮಾತಾಡ್ತಿದೀವಿ ಅಂದ್ರೆ ಅಲ್ಲಿ ಕೂಡ ಭಗವಂತನೇ ಇದ್ದಾನೆ. ಅಂದ್ರೆ ಆ ನಾಮ ಸ್ಮರಣೆ ಅಂದ್ರೆ ಎಲ್ಲಾ ಆ, ಇದು ಸ್ಮರಣೆ, ಜ್ಞಾನ, ಮರುವು ಇದೆಲ್ಲವೂ ಕೂಡ ಭಗವಂತನೇ. ಭಗವಂತ ಅಲ್ಲಿ ಇದ್ದಾನೆ. ಅಂದ್ರೆ ಎಲ್ಲದ್ರಲ್ಲೂ ನಾನು ಇದೀನಿ ಅಂತ ತಿಳಿ ಅಂತ ಈ ಶ್ಲೋಕದಲ್ಲಿ ಹ್ಮ್ ತಿಳಿಸಿದ್ದಾರೆ. ಹ್ಮ್ ಹ್ಮ್. ಮತ್ತೆ ಈ ವೇದಗಳು ವೇದ ವೇದ ವೇದಗಳು ವೇದದಲ್ಲಿರೋರು ಅವರೇ ಅಲ್ವಾ? ಅದನ್ನ ಹೇಳಿರೋದು ನಾನೇ ವೇದವನ್ನು ಆ ಅಂತ ಹೇಳ್ತಾರೆ. ವೇದವನ್ನು ತಿಳಿದು ಆ ವೇದವನ್ನು ತಿಳಿದಿರುವವರು ಆ ಅವರೇ ಅಲ್ವಾ? ಹ್ಮ್ ನಾನೇ ಅಂತ ಹೇಳಿದ್ದಾರೆ. ಆ ವೇದಗಳಲ್ಲಿರೋ ಭಗವಂತನೇ ನಾನೇ ಹೇಳಿರೋದು. ಭಗವಂತ ನಾನೇ ಹೇಳಿರೋದು ಅಂತ ಅದರ ಅರ್ಥ. ನಾನು ಅಂತಂದ್ರೆ ಯಾರು? ಈ ಅಂತರ್ಯಾಮಿಯಾಗಿ ಯಾರು ಇದ್ದಾರೋ ಅವರು. ಅವರು ನೆಕ್ಸ್ಟ್ ಶ್ಲೋಕಕ್ಕೆ ಹೋಗೋಣವಾ? ಆಮ ಇದು ಹೇಳ್ತೀರಾ? ಹ್ಮ್. ಯೋ ಯೋ ಮಾಮೇಂ ಸರಿ ಯೋ ಮಾವೇ ಮಾ ಯೋ ಯೋ ಮಾಮೇವಂ ಅಸಮ್ಮೂಢೋ ಯೋ ಮಾವೇವಂ ಮಾಮೇ ಅಸಮ್ಮೋ ಮೇವಂ ಯೋ ಯೋ ಮಾ ಮಾಮೇವಂ ಯೋ ಮಾವೇವಂ ಮಾಮೇ ಅಸಮ್ಮೋ ಮೇವಂ ಯೋ ಮಾಮೇವಂ ಮಾಮೇವಂ ಯೋ ಮಾಮೇವಂ ಅಸಮ್ಮೋ ಅಸಮ್ಮೂಢೋ ಜಾನಾತಿ ಪುರುಷೋತ್ತಮಂ ಸಾ ಸರ್ವವಿದ್ ಭಜಂತಿ ಮಾಂ ಅಲ್ಲ ಸಾರಿ ಭಜತಿ ಮಾಂ ಭಜತಿ ಮಾಂ ಸರ್ವಭಾವೇನ ಭಾರತ. ಯಾರು ನನ್ನನ್ನು ಪರಮಾತ್ಮ ಪರಮ ಪುರುಷನೆಂದು ಸಂದೇಹವಿಲ್ಲದೆ ತಿಳಿದಿದ್ದಾನೋ ಅವನು ಎಲ್ಲವನ್ನೂ ಬಲ್ಲವನಾಗಿದ್ದಾನೆ. ಆದ್ದರಿಂದ ಅವನು ಭರತ ಪುತ್ರನೇ, ನನಗೆ ಸಂಪೂರ್ಣ ಭಕ್ತಿಯ ಸೇವೆಯಲ್ಲಿ ನನ್ನನ್ನು ತೊಡಗಿಸಿಕೊಂಡಿದ್ದಾನೆ. ಅಂದ್ರೆ ಯಾರು ಆ, ಭಗವಂತ ಎಲ್ಲರ ಹೃದಯದಲ್ಲಿಯೂ ಇದೆಯಾ ಅಂತ ಹೇಳಿ ಸಂದೇಶವಿಲ್ಲದೆ ನಂಬಿರ್ತಾರೋ ತಿಳಿದಿರ್ತಾರೋ ಅವನು ಎಲ್ಲವನ್ನೂ ಬಲ್ಲವನಾಗಿದ್ದಾನೆ. ಅಂದ್ರೆ ಅವನು ಜ್ಞಾನಿಯಾಗಿದ್ದಾನೆ ಅಂತ ಹೇಳಿ ಭರತನಿಗೆ ಅಂದ್ರೆ ಅರ್ಜುನನಿಗೆ ಹೇಳ್ತಾ ಇದ್ದಾನೆ ಪರಮಾತ್ಮ. ನೀನು ನನ್ನ ನನ್ನನ್ನೇ ಅಂದ್ರೆ ನನ್ನನ್ನೇ ಸೇರುವೆ ಅಂತ ಬರುತ್ತೆ ಮ್ಯಾಮ್. ಕರೆಕ್ಟ್ ಅಮ್ಮ? ಕರೆಕ್ಟ್. ನಿಮಗೆ ಕರೆಕ್ಟ್ ಅನ್ಸಿದ್ರೆ ಕರೆಕ್ಟೇ. ಅಲ್ಲ ಅಂದ್ರೆ ನನ್ ಗೊತ್ತಿಲ್ಲ, ನಾನು ನನಗೆ ಗೊತ್ತಿಲ್ಲ. ಭಕ್ತಿ ಸೇವೆಯಲ್ಲಿ ನಾನು
ಮತ್ತೆ ಆ, ಹಾ ನಿನ್ನನ್ನ ತೊಡಗಿಸ್ಕೋ ಅಂತ ಅದೇ ಹೇಳ್ಬಿಟ್ಟು ಹೇಳು. ಯಾರು ಅಂತವನು ನನ್ನ ಯಾರು ಎಲ್ಲವನ್ನು ತಿಳ್ಕೊಂಡಿರ್ತಾನೋ ಅಂತವನು ತಿಳಿತಿರ್ತಾರೋ ಭಕ್ತಿ ಸೇವೆಯಲ್ಲಿ ತೊಡಗಿಸ್ಕೊಂಡಿರ್ತಾನೆ ಅಂತ ಹೇಳ್ತಾ ಇದ್ದಾರೆ. ಹಾ ಹ್ಮ್. ಇಲ್ಲಿ ಇನ್ನೇನಾದ್ರೂ ಭಗವಂತ ಹೇಳೋದಿದ್ಯಾ? ಇಲ್ಲಿ ಭಗವಂತ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಹ್ಮ್ ಅದು ನಮಗೂ ಕೂಡ ಅನ್ವಯಿಸುತ್ತೆ. ನಾವು ಅದನ್ನ ಪಾಲನೆ ಮಾಡ್ಬೇಕು, ಮಾಡ್ತಾನೂ ಇದೀವಿ. ನಮ್ಗೆ ಹೇಳ್ತಾ ಇರೋದು. ನಮ್ಗೆ ಹೇಳ್ತಾ ಇರೋದು. ಧನ್ಯವಾದಗಳು ಮಂಗಳಾಜಿ. ಥ್ಯಾಂಕ್ ಯು ಅಮ್ಮ. ಇವಾಗ ನೀವು ಎಲ್ಲರೂ ಹೇಳಿದ್ದು ಆಗಿದೆ. ಇಲ್ಲಿ ಅಂತರ್ಯಾಮಿಯಾಗಿ ಅಂತ ಹೇಳ್ತಾ ಇದ್ದಾರೆ. ಅಂತರ್ಯಾಮಿಯಾಗಿ ಅಂದ್ರೆ ಹೊರಗಡೆ ಬೇರೆ ಇನ್ನೂ ಒಂದು ಇದೆ ಅಂತಂದ್ಬಿಟ್ಟು ಭಗವಂತನೇ ಎರಡು ರೀತಿಯಲ್ಲಿ ಆಗಿದ್ದಾನೆ ಅಂತಂದ್ಬಿಟ್ಟು ಇಲ್ಲಿ ಸ್ಪಷ್ಟೀಕರಿಸ್ತಾ ಇದ್ದಾರೆ ಅನ್ನೋದು ಕಾಣಿಸುತ್ತೆ. ನಾನು ಹೃದಯದಲ್ಲಿ ಅಂತರ್ಯಾಮಿಯಾಗಿ ಇದ್ದೀನಿ. ಹೊರಗಡೆ ಏನಿದೆ ಹಾಗಾದ್ರೆ ಭಗವಂತ ಅಲ್ವಾ? ಅದು ಅಷ್ಟೇ, ಅದು ಎರಡಾಗಿ ಇದೆ. ಒಂದು ಅಂತರ್ಯಾಮಿಯಾಗಿ ಅದು ಶುದ್ಧವಾದ ಆತ್ಮವಾಗಿ ಇದೆ. ಬಹಿರ್ಮುಖದಲ್ಲಿ ಏನೋ ನಾಮರೂಪಗಳು ಏನು ಕಾಣಿಸ್ತಾ ಇದೆಯೋ ಹಾಗೆ ಹೊರಗಡೆ ಕಾಣಿಸಲ್ಪಡುತ್ತೆ. ಅಂದ್ರೆ ಎಲ್ಲವೂ ಭಗವಂತನೇ ಇರೋದು. ಆದ್ರೆ ಒಳಗಡೆ ಇರೋದು ಇವಾಗ ಮಣ್ಣಿನ ಮಡಿಕೆ, ಕುಡಿಕೆ, ಹೂಜಿ ಇಂಥವೆಲ್ಲ ಇದ್ರೆ ನಾವು ಅದನ್ನ ಹೊರಗಡೆ ನೋಡ್ಬಿಟ್ಟು ಇದು ಮಡಿಕೆ, ಕುಡಿಕೆ, ಲೋಟ, ಹೂಜಿ ಅಂತಾನೆ ಹೇಳೋದು. ನಾವು ಮಣ್ಣು ಅಂತ ಹೇಳ್ತೀವ? ಇಲ್ಲ, ಅದ್ರ ಒಳಗಡೆ ಇರುವಂತಹ ವಸ್ತು ಮಣ್ಣೆನೆ. ಆ ರೀತಿಯಲ್ಲಿ ಅದು ಶುದ್ಧವಾದ ಆತ್ಮನೇ ಎಲ್ಲವೂ ಆಗಿರುತ್ತೆ. ಆದ್ರೆ ನಾವು ಅದನ್ನ ಮರ್ತು ಬಿಟ್ಟಿದೀವಿ. ಆ ಮರು ಕೊಟ್ಟಿರೋದು ನಾನೇ. ಮತ್ತೆ ಜ್ಞಾನ, ಸ್ಮರಣೆ ಅಂದ್ರೆ ಬುದ್ಧಿಯನ್ನು ಕೊಟ್ಟಿರೋದು ಎಲ್ಲದಕ್ಕಿಂತ, ಎಲ್ಲ ಪ್ರಾಣಿಗಳಿಗಿಂತ ಹೆಚ್ಚಿನ ಬುದ್ಧಿಯನ್ನು ಹೊಂದಿರುವಂಥದ್ದು ಮನುಷ್ಯ. ಮತ್ತೆ ಅವನು ಸ್ಮೃತಿ, ಅವನಿಗೆ ಜ್ಞಾಪಕ ಶಕ್ತಿ, ಸ್ಮರಣೆ, ಆ ಒಂದು ಜ್ಞಾನ ಅನ್ನೋದು ಎಲ್ಲವನ್ನು ತಿಳ್ಕೊಳ್ಳುವಂತ ಜ್ಞಾನವು ಸಹ ಹೆಚ್ಚಿಗೆ ಲಭ್ಯವಾಗುವಂತಹದ್ದು. ಹೇಗೆ ಅಂತಂದ್ರೆ ಆ ಬುದ್ಧಿಯಲ್ಲಿ ಆ ಭಗವಂತನ ಹೆಚ್ಚಾಗಿ ಪ್ರಕಾಶಿಸ್ತಾನೆ. ಆ ರೀತಿಯ ನಮ್ಗೆ ಇನ್ಸ್ಟ್ರೂಮೆಂಟ್ ಕೊಟ್ಟಿದ್ದಾನೆ. ಅದನ್ನ ಕೊಟ್ಟಿರೋದು ನಾನೇ. ಎಲ್ಲ ಪ್ರಾಣಿಗಳಿಗೂ ಇಷ್ಟೊಂದು ಆ ಚೆನ್ನಾಗಿರುವಂತಹ ಬುದ್ಧಿಯನ್ನ ಕೊಟ್ಟಿಲ್ಲ. ಆದರೆ ಮನುಷ್ಯ ಅದನ್ನ ಹೊಂದಿದ್ದಾನೆ. ನಾನು ಕೊಟ್ಟಿದ್ದೀನಿ, ಈ ರೀತಿಯಲ್ಲಿ ಮಾಡಿದ್ದೀನಿ, ನನ್ನದೇ ಎಲ್ಲವೂ. ಮತ್ತೆ ನಾನು ವೇದಗಳಿಂದಲೂ ನಾನೇ ಪಡಲ್ ಆ, ತಿಳಿಯಲ್ಪಡತಕ್ಕವನು ಅಂತಂದ್ರೆ ವೇದಗಳಲ್ಲಿ ಏನ್ ಹೇಳಿದ್ದೆ? ಈ ಸೃಷ್ಟಿ ಅನ್ನೋದು ಹೇಗಾಗಿದೆ, ಭಗವಂತನ ನಿಜ ಸ್ವರೂಪ, ನಿಜ ಲಕ್ಷಣಗಳು ಏನಿದೆ ಎಲ್ಲವನ್ನು ತಿಳಿಸ್ಕೊಡುತ್ತೆ. ಆ ವೇದಗಳನ್ನ ನಾವು ತಿಳ್ಕೊಳ್ಳೋದ್ರಿಂದ ಭಗವಂತನ ಸ್ವರೂಪ ಲಕ್ಷಣಗಳನ್ನ ನಾವು ತಿಳ್ಕೊಳ್ಬಹುದು. ಈ ಏನು ಈ ಜ್ಞಾನ ಮತ್ತೆ ಅಜ್ಞಾನ ಏನ್ ಹೇಳ್ತಾ ಇದ್ದಾರೆ, ಇದು ಈ ಜಗತ್ತಿನಲ್ಲಿ ಕಾಣುವಂತಹದ್ದು. ಅದಕ್ಕಿಂತಲೂ ಆ ಮೇಲ್ಪಟ್ಟಿದ್ದು ಪರಮಾತ್ಮ. ಮೇಲ್ಪಟ್ಟಿದ್ದು ಅಂತಂದ್ರೆ ಆ ಪರಮಾತ್ಮನೇ ಈ ಸೃಷ್ಟಿಯಾಗೋದಕ್ಕೋಸ್ಕರ ಈ ಎರಡು ರೀತಿಯಲ್ಲಿ ವ್ಯಕ್ತ ಮತ್ತೆ ಅವ್ಯಕ್ತ ರೂಪದಲ್ಲಿ ಇರುವಂತಹದ್ದು. ಅದನ್ನ ಹೇಳ್ತಾ ಇದ್ದಾರೆ. ಅದೇ ಒಂದು ಅರಿವು ಅನ್ನೋದು ಏನಿದೆ, ಅದರಿಂದಲೇ ಈ ವೇದಗಳನ್ನ ಮಾಡಲ್ಪಟ್ಟಿದೆ. ಮತ್ತೆ ಅದನ್ನ ತಿಳಿದುಕೊಳ್ಳುವಂತ ಶಕ್ತಿ ಸಹ ನಾನೇ ಕರುಣಿಸಿದ್ದೀನಿ. ಎಲ್ಲವೂ ನನ್ನಿಂದಲೇ ಆಗಿರೋದು ಅಂತ ಯಾರು ತಿಳಿದುಕೊಳ್ತಾನೋ ಅವನು ಜ್ಞಾನಿ. ಆ ವೇದಗಳನ್ನ ಪೂರ್ತಿಯಾಗಿ ತಿಳಿದುಕೊಳ್ತಾನಲ್ಲ ಅಂದ್ರೆ ಭಗವಂತನ ನಿಜ ಸ್ವರೂಪವನ್ನ ಯಾರು ತಿಳಿದುಕೊಳ್ತಾನ. ಸರ್, ಮುಂದಿನ ಶ್ಲೋಕ. ಅವನೇ ಜ್ಞಾನಿ ಆಗ್ತಾನೆ. ಈ ಪರಮಾತ್ಮ ಅಂತಂದ್ರೆ ಎಲ್ಲವನ್ನು ಆವರಿಸ್ಕೊಂಡಿರುವಂತಹವನು ಪರಮಾತ್ಮ. ನಾನು ಅನ್ಕೊಂಡಿರೋದು ನನ್ನಲ್ಲೊಂದು ಆತ್ಮ, ಇನ್ನೊಂದು ಆತ್ಮ, ಇನ್ನೊಬ್ರಲ್ಲಿ ಇನ್ನೊಂದು ಆತ್ಮ, ಪ್ರಾಣಿಲಿ ಹೀಗೆ ನಾವು ವಿಂಗಡಣೆ ಮಾಡ್ತೀವಿ. ಆದ್ರೆ ಯಾರಿಗೆ ನಿಜವಾಗ್ಲೂ ಎಲ್ಲವೂ
ಬಲ್ಲವನಾಗಿರ್ತಾನೋ ಅವನಿಗೆ ಎಲ್ಲವೂ ಒಂದೇ ಅನ್ನೋದು ಚೆನ್ನಾಗಿ ಗೊತ್ತು. ಅದೇ ಪ್ರತಿಯೊಂದು ಕಾರ್ಯಗಳನ್ನ ಮಾಡ್ತಾ ಇರೋದು ನಾನ್ ಮಾಡ್ತಾ ಇದ್ದೀನಿ ಅಂತಂದ್ಬಿಟ್ಟು ಅನ್ಕೊಳ್ತೀನಿ. ಹಾಗಿಲ್ಲ ಇದು. ಸರಿಯಾಗಿ ನೀನು ಜ್ಞಾನವನ್ನು ಪಡೆದಿದ್ದೇ ಆದ್ರೆ ಇಲ್ಲಿ ನನ್ನನ್ನು ಬಿಟ್ಟು ಬೇರೆ ಏನು ಇಲ್ಲ ಅನ್ನೋದು ತಿಳ್ಕೊಳ್ತೀಯ. ಹಾಗಾಗ್ಬಿಟ್ಟು ನೀನು ಏನ್ ಮಾಡ್ತೀಯ, ನೀನು ಭಕ್ತಿ ಸೇವೆಯಲ್ಲಿ ನೀನು ತೊಡಗಿಕೊಳ್ತೀಯ. ಅಂಥವ್ರೆಲ್ಲರನ್ನು ಭಕ್ತಿ ಸೇವೆಯಲ್ಲಿ ತೊಡಗಿಸ್ಕೊಳ್ತಾರೆ. ಹೇಗೆ ಸಿಂಧು ತಾಯಿ ಆ ಭಕ್ತಿ ಸೇವೆಯಲ್ಲಿ ಅಂತಂದ್ರೆ ಪರಮಾತ್ಮ ಇರೋದು ಆ ಮಕ್ಕಳಲ್ಲೇ ನಾನು ಪರಮಾತ್ಮನನ್ನ ನೋಡ್ತಾ ಇದ್ದೀನಿ, ಎಲ್ಲರಲ್ಲೂ ಪರಮಾತ್ಮನೇ ಇರೋದು ಅಂತಂದ್ಬಿಟ್ಟು ಆ ಸೇವೆಯಲ್ಲಿ ಅವರು ತೊಡಗಿಸ್ಕೊಂಡಿರ್ತಾರೆ ತಮ್ಮನ್ನ. ಹಾಗೆ ಎಲ್ಲರಲ್ಲೂ ಪರಮಾತ್ಮನನ್ನೇ ಕಾಣೋದು ಅರ್ಧಾಗಿರುತ್ತೆ. ಅವರು ಅಂತಹ ಜ್ಞಾನವನ್ನ ಪಡ್ಕೊಂಡಿರ್ತಾರೆ. ಇದು ನನ್ನ ಅನಿಸಿಕೆ. ನಾವು ಡೀಟೇಲ್ ಆಗಿ ಸರ್ ಮುಖೇನ ಇದರ ವಿಶ್ಲೇಷಣೆಯನ್ನ ಕೇಳಿ ತಿಳ್ಕೊಳ್ಳೋಣ. ಸರ್, ಇದರ ವಿಶ್ಲೇಷಣೆ ತಿಳಿಸ್ಕೊಡ್ತೀರಾ? ಧನ್ಯವಾದ ಅಮ್ಮ. ಈಗ ಭಗವಂತ ಭಗವದ್ಗೀತೆ ಮೂಲಕ ನಿಮಗೆ ನನಗೆ ಏನು ಕಲಿಸ್ತಾ ಇದ್ದಾರೆ? ನಾವು ಯಾವುದೋ ಒಂದು ದೃಷ್ಟಿಕೋನವನ್ನು ಬೆಳೆಸ್ಕೊಂಡಿದ್ದೇವೆ. ಏನು ದೃಷ್ಟಿಕೋನ ಅಂತಂದರೆ, ಈಗ ಒಂದು ವೃತ್ತ ಅಂತ ಇದೆ ಅಂತಂದರೆ ಆ ವೃತ್ತದಲ್ಲಿ ಯಾವುದೋ ಒಂದು ರೀತಿ, ಉದಾಹರಣೆ ಒಂದು ಮಧ್ಯ ಬಿಂದುವಿಂದ ನಮ್ಮ ವೃತ್ತದ ಏನೋ ಒಂದು ಭಾಗವನ್ನು ನೋಡಲಿಕ್ಕೆ ನಾವು ನೋಡ್ತೇವಲ್ಲ. ಈಗ ಇಲ್ಲಿ ಚಿತ್ರದಲ್ಲಿ ನೋಡಿದ್ರೆ, ಈಗ ಒಂದು ಉದಾಹರಣೆಗೆ ಇಲ್ಲಿ ಒಂದು ವೃತ್ತ ಇದೆ ಅಂತ ಅಂದ್ಕೊಂಡ್ರೆ ಈಗ ಇಷ್ಟು ನೋಡ್ತಾ ಇದ್ದೀವಲ್ಲ, ಇದು ಒಂದು ರೀತಿ ದೃಷ್ಟಿಕೋನ ಅಲ್ವಾ? ಈ ಈ ಕೋನ ಅಂದರೆ ಇಷ್ಟು ಮಾತ್ರ ಕಾಣುತ್ತೆ ನಮಗೆ. ಈಗ ಉದಾಹರಣೆಗೆ ಇಲ್ಲೇನೋ ಬೇರೆ ವಸ್ತು ಇದೆ ಅಂತಂದರೆ ಈ ದೃಷ್ಟಿಕೋನ ಇಲ್ಲಿರೋದ್ರಿಂದ ಅದು ಕಾಣಿಸದೇ ಇರಬಹುದು. ಭಗವಂತ ಏನು ಮಾಡ್ತಾ ಇದ್ದಾರೆ ನಮಗೆ ಭಗವದ್ಗೀತೆ ಮೂಲಕ? ನೋಡಪ್ಪ, ನೀನು ಈ ಪ್ರಪಂಚ ಅನ್ನೋದನ್ನ ಕೇವಲ ಒಂದು ರೀತಿನಲ್ಲಿ ಮಾತ್ರ ನೋಡ್ತಾ ಇದೀಯಾ. ಆ ಒಂದು ರೀತಿನಲ್ಲಿ ಮಾತ್ರ ನೋಡ್ತಾ ಇರೋದ್ರಿಂದನೇ ನಿನಗೆ ಹಲವಾರು ಸಂಕಟ, ನೋವು, ದುಃಖ ಉಂಟಾಗ್ತಾ ಇರೋದು. ಹಾಗಾಗಿ ಕೇವಲ ಈ ದೃಷ್ಟಿಕೋನ ಮಾತ್ರ ಬಿಟ್ಟು ಮಿಕ್ಕು ಎಲ್ಲ ದೃಷ್ಟಿಕೋನ ಇದ್ದಾವೆ, ಅದನ್ನು ಅರ್ಥಕೋ. ಹೀಗೆ ಆ ಕೇಂದ್ರ ಬಿಂದುವಿನಲ್ಲಿ ನೀವು ನಿಂತ್ಕೊಂಡಾಗ ಆ ಕೇಂದ್ರ ಬಿಂದುವಿನ ಮೂಲಕ ನೀವು ಇಷ್ಟು ಭಾಗ ನೋಡ್ಬೋದು, ಇಷ್ಟು ಭಾಗ ನೋಡ್ಬೋದು, ಇಷ್ಟು ಭಾಗ ನೋಡ್ಬೋದು, ಎಲ್ಲ ಭಾಗವನ್ನು ನೋಡ್ಬೋದು. ಹೀಗೆ ಎಲ್ಲ ಭಾಗವನ್ನು ನೋಡಿದಾಗ ಯಾವುದೋ ಒಂದೇ ಭಾಗ ಮಾತ್ರ ಅಲ್ಲ, ಈ ವೃತ್ತಕ್ಕೆ ಎಲ್ಲ ಭಾಗಗಳು ಸೇರಿ ವೃತ್ತ ಆಗಿದೆ. ಅಂದರೆ ಆ ದೃಷ್ಟಿಕೋನ ಏನಿದೆ, ಆ ದೃಷ್ಟಿಕೋನದಲ್ಲಿ ಕೋನ ಅನ್ನೋದನ್ನು ತೆಗೆದಾಗ ಏನು ಮಿಕ್ಕೊಳ್ಳುತ್ತೆ? ದೃಷ್ಟಿ ಮಿಕ್ಕೊಳ್ಳುತ್ತೆ. ದೃಷ್ಟಿ ಎಲ್ಲಿಂದ ಸೃಷ್ಟಿಯಾಗ್ತಾ ಇದೆ? ಆ ಕೇಂದ್ರ ಬಿಂದುವಿನಲ್ಲಿ ಅಲ್ವಾ? ಆ ಕೇಂದ್ರ ಬಿಂದುವಿನಲ್ಲಿ ನೀವು ನಿಂತ್ಕೊಂಡಾಗ, ನೀವು ಈ ರೀತಿ ಮಾತ್ರ ನೋಡಿದಾಗ ಕೋನ ಆಗತ್ತೆ. ಆ ಕೋನ ಅನ್ನೋದನ್ನು ನೀವು ಬಿಟ್ಟಾಗ ಏನು ಮಿಕ್ಕೊಳ್ಳುತ್ತೆ? ದೃಷ್ಟಿ ಮಾತ್ರ ಮಿಕ್ಕೊಳ್ಳುತ್ತೆ. ದೃಷ್ಟಿ ಎಲ್ಲಿಂದ ಹರಿತಾ ಇದೆ? ಆ ಮಧ್ಯ ಬಿಂದುವಿನಿಂದ. ಆ ಮಧ್ಯ ಬಿಂದು ನೀವು. ಯಾವ ಬಿಂದುವಿನಿಂದ ಎಲ್ಲ ರೀತಿಯ ಕೋನಗಳು ಸೃಷ್ಟಿಯಾಗ್ತಾ ಇದೆ, ಆ ಮಧ್ಯ ಬಿಂದು ನೀವು. ಈ ಒಂದು ಸತ್ಯದ ಅರಿವಿನಿಂದ ಮಾತ್ರ ದುಃಖ, ಕಳವಳ, ಬೇಜಾರು, ಅದರಿಂದ ಮುಕ್ತಿ. ಯಾಕೆ? ಇಲ್ಲ ಅಂದರೆ ಈ ಕೋನ ಮಾತ್ರ ಸರಿ, ಈ ಕೋನದಲ್ಲಿ ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನೋ ಒಂದು ಮನಸ್ಸಿನ ಜಂಜಾಟದಲ್ಲಿ ನೀವು ನಾನು ಸಿಗಾಕೋತೀವಿ. ಯಾವಾಗ ನಾನು ಈ ಕೋನ ಮಾತ್ರ ಅಲ್ಲ, ಇನ್ನೂ ಎಷ್ಟೊಂದು ಕೋನಗಳಿದ್ದಾವೆ ಅನ್ನೋದನ್ನು ಅರ್ಥಕೊಂಡಾಗ ಈ ಎಲ್ಲ ಕೋನಗಳ ಮೂಲ ಯಾವುದು? ಆ ಮಧ್ಯಬಿಂದು. ಆ ಮಧ್ಯಬಿಂದು ನಾನು ಅನ್ನೋದನ್ನು ಅರ್ಥಕೊಂಡಾಗ ಮಾತ್ರ ನನಗೆ ಮುಕ್ತಿ. ಅದನ್ನೇ ಇಲ್ಲಿ ಭಗವಂತ ಹೃದಯ ಅಂತ ಹೇಳ್ತಾ ಇದ್ದಾರೆ.
ಏನಪ್ಪ ಹೃದಯ ಅಂತಂದ್ರೆ ನಮ್ಮೆಲ್ಲರಿಗೂ ಗೊತ್ತು, ಇಲ್ಲೇನೋ ಒಂದಿದೆ, ಅದನ್ನ ಹೃದಯ ಅಂತ ಕರಿತೀವಿ. ಏನ್ ಕೆಲಸ ಅದು? ಲಬ್ ಡಬ್ ಲಬ್ ಡಬ್ ಲಬ್ ಡಬ್ ಅಂತ ಹೊಡ್ಕೋತಾ ಇರುತ್ತೆ. ಅದ್ರ ಕೆಲಸ ಏನು? ದೇಹಕ್ಕೆ ರಕ್ತವನ್ನ ಸಂಚಾರ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಹಾಗಾದ್ರೆ ಭಗವಂತ ಇಲ್ಲಿ ಇದನ್ನ ಏನು ಹೃದಯದಲ್ಲಿ, ಹಾಗಾದ್ರೆ ಹೃದಯದ ಒಳಗಡೆ ಎಲ್ಲೋ ಇದನ್ನ ಒಂದು ಸುಂದರವಾದ ಕಥೆ ಇದೆ. ಒಬ್ಬ ಡಾಕ್ಟ್ರಿಗೆ ಯಾವಾಗ್ಲೂ ಆ ಹಾರ್ಟ್ ಸರ್ಜನ್ ಅಂತೆ ತನ್ನ ಕುಶಲತೆ ಮೇಲೆ ಬಹಳ ನಂಬಿಕೆ. ದೇವರು, ಭಗವಂತ ಇದೆಲ್ಲ ಅಷ್ಟೊಂದು ನಂಬಿಕೆ ಇಲ್ಲ. ಒಂದು ಸರ್ತಿ ಒಂದು ಸಣ್ಣ ಮಗು ಆಪರೇಷನ್ ಬರತ್ತಂತೆ. ತುಂಬ ಪುಟ್ಟ ಮಗು, ಮುಗ್ಧವಾಗಿರೋ ಮಗು. ಆ ಡಾಕ್ಟ್ರು ಆ ಮಗುವಿನ ರಿಪೋರ್ಟ್ ಓದ್ತಾನಂತೆ. ಅವನಿಗೆ ಮನಸ್ಸಿನಲ್ಲಿ ಒಂದು ಖಚಿತವಾಗಿ ಬರುತ್ತಂತೆ. ಆತನ ಕುಶಲತೆ ಮೂಲಕ, ಆತನ ಒಂದು ಅನುಭವದ ಮೂಲಕ ಆತನ ಮನಸ್ಸಿನಲ್ಲಿ ಬರುತ್ತಂತೆ ಈ ಮಗು ಉಳಿಯೋದು ಸಾಧ್ಯತೆ ಇಲ್ಲ ಅಂತ. ಆದರೆ ಆ ಒಂದು ಆಪರೇಷನ್ ಥಿಯೇಟ್ರಿಗೆ ಹೋದನಂತೆ. ಹೋಗೋಕ್ಕೆ ಮುಂಚೆ ಇನ್ನು ಆಪರೇಷನ್ ಆದಮೇಲಿಂದ ಈ ಮಗು ಹತ್ರ ನಾನು ಮಾತಾಡ್ಲಿಕ್ಕೆ ಆಗುತ್ತೋ ಇಲ್ಲೋ ಅನ್ನೋ ಒಂದು ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬಂತಂತೆ. ಆ ಮಗುವಿನ ಮುಖವನ್ನು ನೋಡಿ ಒಂದು ಸರ್ತಿ ಮಾತಾಡ್ಸೋಣ ಅಂಥೇಳಿ, ಮಗು ನಿನಗೇನಾದರೂ ಪ್ರಶ್ನೆ ಇದೆಯಾ, ಏನಾದರೂ ಕೇಳೋದಿದೆಯಾ ಅಂತ ಕೇಳಿದ್ನಂತೆ. ಆ ಮಗು ಹೇಳ್ತಂತೆ, ನನಗೆ ಅಪ್ಪ ಅಮ್ಮ ಯಾವಾಗಲೂ ಭಗವಂತ ಹೃದಯದಲ್ಲಿದ್ದಾನೆ ಅಂತ ಹೇಳ್ತಾರೆ. ಈಗ ನನಗೆ ಈ ಹೃದಯದ ತೊಂದರೆ ಬಂತು ಅಂತ ಬೇಜಾರಿಲ್ಲ. ಆದರೆ ನನಗೇನು ಒಂದು ಕುತೂಹಲ ಅಂತಂದರೆ, ನೀವು ಈಗ ನಂದು ಹೃದಯ ತೆಗಿತೀರಂತೆ, ಹೌದಾ? ತೆಗ್ದಾಗ ಅಲ್ಲಿ ಭಗವಂತ ಕಾಣಿಸ್ತಾನಲ್ಲ, ಅವನ ಹತ್ರ ಮಾತಾಡ್ಬಿಟ್ಟು ನನಗೆ ಹೇಳ್ತೀರಾ ಏನು ನೋಡಿದ್ರಿ ಅಂತ? ಹೆಂಗಿದ್ದಾನೆ ಅವನು? ನಾನು ಯಾವಾಗಲೂ ನನ್ನ ಅಮ್ಮ ಹೇಳ್ತಾರೆ, ಕಣ್ಮುಚ್ಕೋ, ನಿಂಗೆ ಭಗವಂತ ಕಾಣಿಸ್ತಾನೆ, ನಿನ್ನ ಹೃದಯದಲ್ಲೇ ಇದ್ದಾನೆ ಅಂತ. ನಾನು ಯಾವಾಗಲೂ ನೋಡ್ತಾ ಇರ್ತೀನಿ, ಕಣ್ಮುಚ್ಕೊಂಡಾಗ ನನಗೇನು ಕಾಣಿಸಲ್ಲ. ಇವತ್ತು ನೀವು ತೆಗಿತಾ ಇದ್ದೀರಂತೆ, ನಂಗೆ ಹೇಳ್ತೀರಾ? ಸ್ವಲ್ಪ ಅವನಿಗೆ ಮನಸ್ಸಿನಲ್ಲಿ ಒಂದು ರೀತಿ ಅಯ್ಯೋ ಅನ್ನೋ ಒಂದು ಕನಿಕರ ಬಂತಂತೆ. ಅವನಿಗೆ ಗೊತ್ತು ಅನುಭವದ ಮೂಲಕ, ಈ ಆಪರೇಷನ್ ಮುಗಿದ ಮೇಲಿಂದ ಈ ಮಗು ಉಳಿಯೋದು ಸಾಧ್ಯತೆ ಬಹಳ ಕಡಿಮೆ. ಮುಗ್ಧತೆಯಿಂದ ಏನೋ ಕೇಳ್ತಾ ಇದೆ. ಇನ್ನು ಮಗುವಿನ ಮನಸ್ಸನ್ನು ಯಾಕೆ ನೋಯಿಸೋದು? ಪುಟ್ಟ ಮಗು ಅಲ್ವಾ, ಮುಗ್ಧ ಮಗು ಅಲ್ವಾ, ಆಗಲಿ ಅಂತೇಳಿ ಸುಮ್ಮನಾದನಂತೆ. ಆಪರೇಷನ್ ಶುರುವಾಯ್ತಂತೆ. ಆಪರೇಷನ್ ಮಾಡ್ತಾ ಮಾಡ್ತಾ ಒಂದು ಹಂತ ಬಂತಂತೆ. ಆ ಮಗುವಿನ ಹೃದಯದ ಬಡಿತ ನಿಂತೋಗ್ಬಿಡ್ತಂತೆ. ಆಗ ಅವನ ಮನಸ್ಸಿನಲ್ಲಿ ಮುಗೀತು ಕತೆ ಅಂತ ಬಂತಂತೆ. ಆದರೆ ಅದೇ ಕ್ಷಣದಲ್ಲಿ ಏನೋ ಒಂದು ಅವನ ಮನಸ್ಸಿನಲ್ಲಿ ಇನ್ನೂ ಒಂದು ಧ್ವನಿ ಬಂತಂತೆ. ಇಷ್ಟು ಸುಂದರವಾಗಿರೋ ಮುಗ್ಧವಾಗಿರೋ ಮಗು ಇಷ್ಟು ಬೇಗ ಹೋಗೋದು ಏನು ಚೆನ್ನಾಗಿರುತ್ತೆ ಜೀವನದಲ್ಲಿ. ಅವನು ಮೊದಲನೇ ಬಾರಿಗೆ ಒಂದು ಕತ್ತಿ, ಚಾಕು ಎಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಕಣ್ಮುಚ್ಕೊಂಡಂತೆ. ಅಯ್ಯ ಭಗವಂತ, ನಂಗೆ ಗೊತ್ತಿಲ್ಲ ನೀನು ಎಲ್ಲಿದೆಯಾ ಅಂತ. ಆದರೆ ಈ ಮಗು ಹೇಳ್ತು ನನಗೆ, ನೀನು ಇಲ್ಲೆಲ್ಲೋ ಇದೆಯಾ ಅಂತ. ಈ ಮಗುನ ಉಳಿಸಪ್ಪ. ಏನೋ ಒಂದು ರೀತಿ ಆ ಮಗು ಶಕ್ತಿ ಚಲನೆ ಆಯ್ತಂತೆ. ಆ ಮಗು ಹೃದಯ ಪಕ್ಕದಲ್ಲಿದ್ದ ನರ್ಸ್ ಹೇಳಿದ್ರಂತೆ, ಓ ಶುರುವಾಗ್ತಾ ಇದೆ ಪುನಃ ಅಂತ. ಆತ ಮುಂದುವರ್ಸಿದಂತೆ ತನ್ನ ಕಾರ್ಯವನ್ನ. ಎಲ್ಲ ಆಗಿ ಆ ಮಗು ಉಳಿತಂತೆ. ಆವತ್ತಿನಿಂದ ಆತ ಆಪರೇಷನ್ ಮಾಡ್ಲಿಕ್ಕೆ ಮುಂಚೆ ಒಂದು ಪ್ರಾರ್ಥನೆ ಮಾಡಿ, ಒಂದೇನೋ ಶಕ್ತಿ, ಆ ಶಕ್ತಿ ಎಲ್ಲಿದೆ? ನಿಮ್ಮಲ್ಲೇ ಇದೆ. ಎಲ್ಲಿ? ಈ ಹೃದಯದಲ್ಲ, ಈ ಹೃದಯದಲ್ಲ. ಯಾವ ಹೃದಯದಲ್ಲಿ? ಹೃದಯ ಅಂತಂದ್ರೆ ಏನು? ಹೃದಯ ಅಂತಂದ್ರೆ ಎಲ್ಲಿ ಪ್ರೀತಿ ಇದೆ ಅದು ಹೃದಯ. ಎಲ್ಲಿದೆ ಹೃದಯ? ಎಲ್ಲಿದೆ ಪ್ರೀತಿ? ನಿಮ್ಗೆ ಪ್ರೀತಿ ಅಂತಂದ್ರೆ ಏನು?
ನಿಮ್ಮ ಮುಂದೆ ಯಾರೋ ಒಬ್ರು ಬರ್ತಾರೆ, ನಿಮ್ಮ ಮಗು. ಆ ಮಗು ನೋಡಿದಾಗ ನಿಮಗೆ ಆ ಮಗು, ಉದಾಹರಣೆಗೆ ಮಗು ಮೂಗ್ನಲ್ಲಿ ಒಂದೇನೋ ಸುರಿತಾ ಇದೆ ಅಂತ ಅನ್ಕೊಳ್ಳೋಣ. ಮಗುಗೆ ನೆಗಡಿಯಾಗಿ ಏನೋ ಸುರಿತಾ ಇದೆ. ಛೀ ಥೂ, ಈ ಮಗು ನಂದಲ್ಲ ಅಂತ ಬಿಸಾಕ್ತೀರಾ? ಯಾಕೋ ಕಂದ ಬಾಯಿಲಿ ಅಂತ ಹೇಳಿ ನಿಮ್ಮ ಸೀರೆನೋ ಒಂದು ಕರ್ಚೀಫೋ ತೆಗೆದು ಆ ಮಗುನ ಕ್ಲೀನ್ ಮಾಡಿ ಅಪ್ಕೋತೀರ ಅಲ್ವಾ? ಅಂದರೆ ನಿಮ್ಮ ಕಣ್ಣಿಗೆ ಆ ಮಗುವಿನ ಮೂಗ್ನಲ್ಲಿ ಸೋರ್ತಾ ಇರೋದು ಕಾಣಿಸ್ಲಿಲ್ಲ. ಏನು ಕಾಣಿಸ್ತು? ಈ ಮಗು ನಂದು ಅಂದೇನೋ ಒಂದು ಭಾವದಿಂದ ಆ ಮಗುಗೆ, ಆ ಮಗು ಬಗ್ಗೆ ನಿಮ್ಮಲ್ಲಿ ಒಂದು ಪ್ರೀತಿ. ಆ ಪ್ರೀತಿ ಇದ್ದಾಗ ಬೇಕು ಬೇಡ, ಸರಿ ತಪ್ಪು ಇದನ್ನೆಲ್ಲ ಪಕ್ಕಕ್ಕಿಟ್ರಿ ಅಲ್ವಾ? ಯಾವಾಗ ಬೇಕು ಬೇಡ ಸರಿ ತಪ್ಪು ಇದನ್ನೆಲ್ಲ ಪಕ್ಕಕ್ಕಿಟ್ರಿ, ಆಗ ನೀವು ನಿಮ್ಮ ಹೃದಯದಲ್ಲಿ ನಿಂತ್ರಿ. ಆಗ ನಿಮ್ಮಿಂದ ಬಂದದ್ದು ಅದು ಪ್ರೀತಿ. ಅದೆಲ್ಲೋ ಹೊರಗಡೆಯಿಂದ ಬರಲಿಲ್ಲ, ನಿಮ್ಮಿಂದನೇ. ಯಾಕೆ? ನೀವೇ ಆ ಪ್ರೀತಿಯ ಆಗರ, ನೀವೇ ಆ ಪ್ರೀತಿಯ ಒಂದು ಮೂಲ. ಆದರೆ ಆ ಪ್ರೀತಿ ಸದಾಕಾಲ ಯಾತಕ್ಕೆ ಅನುಭವದಲ್ಲಿ ಬರಲ್ಲ? ಸದಾಕಾಲ ನಮ್ಮ ಈ ಕಣ್ಣು ಕಿವಿ ಈ ನಮ್ಮ ಇಂದ್ರಿಯಗಳ ಮೂಲಕ ಏನೋ ಒಂದು ನಮ್ಮ ಮನಸ್ಸಿಗೆ ಯಾವಾಗಲೂ ಸಂಚಾರ ಆಗ್ತಾ ಇರತ್ತೆ. ಆ ಸಂಚಾರ ಆಗ್ತಾ ಇರೋದನ್ನ ನೋಡಿ ಇದು ಬೇಕು ಇದು ಬೇಡ, ಇದು ಸರಿ ಇದು ತಪ್ಪು, ಇದು ಚೆನ್ನಾಗಿದೆ ಇದು ಚೆನ್ನಾಗಿಲ್ಲ. ಈಗ ಅದೇನೆ ಆ ರೀತಿ ನೆಗಡಿಯಾಗಿ ಮೂಗಲ್ಲಿ ಸೋರ್ತಾ ಇರೋ ಯಾವುದೋ ಒಂದು ದಾರಿನಲ್ಲಿ ಒಂದು ಭಿಕ್ಷುಕ ಮಗು ಇರುತ್ತೆ ಅಂತ ಇಟ್ಕೊಳ್ಳಿ. ಏನನ್ಸುತ್ತೆ? ಛೀ ಅಸಹ್ಯ ಅಂತೇಳಿ ಮುಖನ ಸಿಂಪಡಿಸ್ಕೊಂಡು ಈ ಕಡೆ ತಿರ್ಕೊಳ್ಳೋ ಸಾಧ್ಯತೆ ಸಹ ಇರುತ್ತೆ. ಆ ಸಮಯದಲ್ಲಿ ಏನಾಯ್ತು? ಆ ಸಮಯದಲ್ಲಿ ಈ ಹೃದಯ ಅಂತ ಇತ್ತಲ್ಲ, ಯಾವ ಹೃದಯ? ಸರಿ ತಪ್ಪು ಬೇಕು ಬೇಡ ಅನ್ನೋದನ್ನೆಲ್ಲ ಪಕ್ಕಕ್ಕಿಟ್ಟಾಗ ಒಂದು ನಿಮ್ಮಲ್ಲಿ ಸಹಜವಾಗಿ ಮಿಡಿಯುವಂಥ ಪ್ರೀತಿ, ಆ ಹೃದಯದ ಮೇಲ್ಗಡೆ ಒಂದು ಬೇಕು ಬೇಡ ಅನ್ನೋ ಅಡೆತಡೆ ಬಂತು. ಯಾವಾಗ ಹಾಗೆ ಆ ಅಡೆತಡೆ ಬರುತ್ತೆ ಆವಾಗ ಹೃದಯ ಅನ್ನೋದು ಕೆಲಸ ನಿಲ್ಲಿಸುತ್ತೆ. ಅಂದ್ರೆ ಏನರ್ಥ? ಆವಾಗ ಆ ಪ್ರೀತಿಯ ಅನುಭವ ಆಗಲ್ಲ, ಭಗವಂತನ ಅನುಭವ ಆಗಲ್ಲ. ಭಗವಂತ ಅಂದ್ರೇನು? ಭಗವಂತ ಅಂತಂದ್ರೆ ಹೀಗೆ ಪ್ರೀತಿ ಸದಾಕಾಲ. ಯಾಕೆ? ಒಂದು ಯಾವಾಗಲೂ ಬಂದು ಹೋಗುವಂಥದ್ದಾದ್ರೆ ಅದು ಸತ್ಯ ಅಲ್ಲ. ಪ್ರೀತಿ ಅನ್ನೋದು ಬಂದು ಹೋಗ್ತಾ ಇದೆಯಾ ನಿಮ್ಮಲ್ಲಿ? ಬಂದು ಹೋದಂಗೆ ಅನಿಸ್ತಾ ಇದೆ. ಯಾಕೆ? ಏನೋ ಬೇಕು ಬೇಡ ಅಂತ ನೋಡಿದಾಗ. ಅದಿಲ್ಲ ಅಂತಂದಾಗ ಸದಾಕಾಲ ನಿಮ್ಮಲ್ಲಿ ಸ್ಫೂರ್ತಿಯಾಗಿ ಪ್ರೀತಿಯಾಗಿ ಕರುಣೆಯಾಗಿ ಭಗವಂತ ಕೆಲಸ ಮಾಡ್ತಾನೇ ಇದ್ದಾನೆ. ಈ ಕಣ್ಣಿನ ಮೂಲಕ ಬಂದು ಈ ಮನಸ್ಸಿನಲ್ಲಿ ಏನೋ ಒಂದು ವಿಚಾರವಾಗಿ ಸೃಷ್ಟಿಯಾಗ್ತಾ ಇದೆಯಲ್ಲ, ಇದನ್ನೆಲ್ಲ ಯಾವುದ್ರ ಮೂಲಕ ನಿಮ್ಗೆ ಗೊತ್ತಾಗ್ತಾ ಇದೆ? ನೀವಿರೋದ್ರಿಂದ ನಿಮಗೆ ನನಗಿದು ಗೊತ್ತು ನನಗಿದು ಗೊತ್ತಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಅಲ್ವಾ? ಗೊತ್ತು ಗೊತ್ತಿಲ್ಲ ಎರಡನ್ನೂ ಹೇಳಬೇಕು ಅಂದರೆ ಎರಡಕ್ಕೂ ಅರಿವು ಬೇಕು ತಾನೆ. ನನಗೆ ನೆನಪಿದೆ ನನಗೆ ನೆನಪಿಲ್ಲ ಎರಡನ್ನೂ ಹೇಳಬೇಕು ಅಂದರೆ ಅರಿವು ಬೇಕು ತಾನೆ. ನನಗೆ ನೆನಪಿಲ್ಲ ಅನ್ನೋ ಅರಿವಿದೆ ತಾನೆ, ನನಗೆ ನೆನಪಿದೆ ಅನ್ನೋ ಅರಿವಿದೆ ತಾನೆ, ನನಗೆ ಗೊತ್ತಾಯಿತು ಅನ್ನೋ ಅರಿವಿದೆ ತಾನೆ, ನನಗೆ ಗೊತ್ತಾಗ್ಲಿಲ್ಲ ಅನ್ನೋ ಅರಿವಿದೆ ತಾನೆ. ಅಂದರೆ ಈ ರೀತಿ ಯಾವುದೋ ಒಂದು ಬಂತು ಹೋಯ್ತು ಗೊತ್ತಾಯಿತು ಗೊತ್ತಾಗ್ಲಿಲ್ಲ ನೆನಪಾಯಿತು ನೆನಪಾಗ್ಲಿಲ್ಲ, ಇದು ಎಲ್ಲದಕ್ಕೂ ಒಂದು ಬೆಳಕು ಕೊಡೋ ಶಕ್ತಿ ಬೇಕು ತಾನೆ. ಆ ಒಂದು ಚಲನಚಿತ್ರ ಆಗಬೇಕು, ಚಲನಚಿತ್ರದಲ್ಲಿ ಒಬ್ಬ ಹೀರೋ ಬರಬೇಕು, ಹೀರೋಯಿನ್ ಬರಬೇಕು, ವಿಲನ್ ಬರಬೇಕು, ಹೀರೋ ಎಲ್ಲ ಹೊರಗಡೆ ಹೋಗಬೇಕು, ಹಾಡು ಬರಬೇಕು, ಏನೋ ಬರಬೇಕು ಹೋಗಬೇಕು ಅಂದರೆ ಆ ಒಂದು ಪರದೆ ಯಾವಾಗಲೂ ಇರಬೇಕು ತಾನೆ. ಆ ಪರದೆ ಇಲ್ಲದೇನೆ ಆ ಚಲನಚಿತ್ರಕ್ಕೆ ಆ ಬೇರೆ ಬೇರೆ ಚಿತ್ರಗಳು ಬರಲಿಕ್ಕೆ ಏನು ಜಾಗ ಇದೆ?
ಅದನ್ನ ಭಗವಂತ ಇಲ್ಲಿ ತೋರಿಸ್ತಾ ಇದ್ದಾರೆ. ಏನು? ನಿಮ್ಮಲ್ಲಿ, ನನ್ನಲ್ಲಿ, ಎಲ್ಲರಲ್ಲೂ ಪ್ರೀತಿಯಾಗಿ ಕರುಣೆಯಾಗಿ ಸದಾ ಬೆಳಗ್ತಾ ಇದ್ದೀನಪ್ಪ. ನಿನ್ಗೇನೆಲ್ಲ ಕಾಣಿಸ್ತಾ ಇದೆ, ಏನೆಲ್ಲ ನಂಗೆ ಕಾಣಿಸ್ತಾ ಇಲ್ಲ ಅಂತ ನೀನು ಹೇಳ್ತಾ ಇದೀಯಾ, ಏನೆಲ್ಲ ಗೊತ್ತಾಗ್ತಾ ಇದೆ, ಏನೆಲ್ಲ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇದೀಯಾ, ಎಲ್ಲಾದ್ರ ಹಿಂದೆ ನಾನಿದ್ದೀನಿ. ಆದರೆ ನಾವೇನು ಮಾಡ್ತೀವಿ? ಗೊತ್ತಾಯ್ತು ಗೊತ್ತಾಗ್ಲಿಲ್ಲ, ತಿಳಿತು ತಿಳಿಲಿಲ್ಲ, ಆ ಒಂದು ಪರದೆ ಮೇಲೆ ಏನು ಕಾಣಿಸ್ತಾ ಇದೆ ಅದನ್ನ ಮಾತ್ರ ನೋಡ್ತಾ ಇದ್ದೀವಿ. ಆದರೆ ಪರದೆಯನ್ನು ನೋಡೋದಕ್ಕೆ ಕಲ್ತ್ಕೊಳ್ಬೇಕು ನಾವು. ನಾನೇ ಪರದೆ ಅಂತ ಕಲ್ತ್ಕೊಳ್ಬೇಕು. ಎಲ್ಲಿ ನಾನೇ ಪರದೆ, ನಾನೇ ಆ ಪ್ರೀತಿಯ ಉಗಮ ಸ್ಥಾನ, ಅಲ್ಲಿ ಸಿಂಧು ತಾಯಿ ಥರ, ಅಲ್ಲಿ ಈ ಬುದ್ಧಿ, ಯಾವ ಬುದ್ಧಿ? ಮನುಷ್ಯನ ಬುದ್ಧಿ ಕೆಲಸ ಮಾಡಲ್ಲ. ಅಲ್ಲಿ ಯಾವ ಬುದ್ಧಿ ಕೆಲಸ ಮಾಡುತ್ತೆ? ದೈವಿಕ ಪ್ರಜ್ಞೆ ಬುದ್ಧಿಯಾಗಿ ಪ್ರಕಟವಾಗುತ್ತೆ. ಏನು ದೈವಿಕ ಪ್ರಜ್ಞೆ ಅಂತಂದ್ರೆ? ದೈವಿಕ ಪ್ರಜ್ಞೆ ಅಂತಂದ್ರೆ ಎಲ್ಲದರಲ್ಲೂ ಒಂದೇನೋ ಒಂದು ಶಕ್ತಿ, ಅದು ಸಹಜವಾಗಿದೆ. ಅದನ್ನ ನೋಡುವಂಥ ಗುಣ. ಏನು ನೋಡುವಂಥ ಗುಣ ಅಂದರೆ ಅದರ ಜೊತೆಗೆ ಒಂದು ಪರಸ್ಪರ ಸಂಬಂಧ. ಹೇಗೆ ಒಂದು ಅಮ್ಮ ಮಗುಗೆ ಸಂಬಂಧ ಸೃಷ್ಟಿಯಾಯಿತು? ಅಮ್ಮನಲ್ಲಿ ಪ್ರೀತಿ ಅನ್ನೋದು, ಮಗುನಲ್ಲಿ ಪ್ರೀತಿ ಅನ್ನೋದು, ಅದೇ ಅವೆರಡು ಮಧ್ಯೆ ಇರೋ ಕೊಂಡಿ ಅಲ್ವಾ? ನೋಡಿ, ದಯವಿಟ್ಟು ಗಮನ ಕೊಡಿ. ಅದೇನೋ ಹೊಟ್ಟೆಯಿಂದ ಬಂದಿದ್ದಕ್ಕೆ ಆ ಕೊಂಡಿ ಇರೋದು. ಆ ಕೊಂಡಿ ಯಾವುದ್ರ ಮೂಲಕ ಇದೆ? ಏನೋ ಪ್ರೀತಿ ಅಂತ ತೋರಿಸಿ ಪ್ರೀತಿ ಅನ್ನೋದನ್ನ ಕಾಣಿಸಲ್ಲ, ಆದ್ರೆ ಆ ಕೊಂಡಿ ಇದೆ. ಅದೇ ಕೊಂಡಿ ನಿಮ್ಮನ್ನ ನನ್ನನ್ನ ಸಹ ಬಂದಿ ಮಾಡಿದೆ. ಅದೇ ಕೊಂಡಿ ನಿಮ್ಮನ್ನ ಗಿಡನ ಸಹ ಬಂದಿ ಮಾಡಿದೆ. ಅದೇ ಕೊಂಡಿ ನಿಮ್ಮನ್ನ ಆ ಗಾಳಿಗೆ ಸಹ ಬಂದಿ ಮಾಡಿದೆ. ಅದೇ ಕೊಂಡಿ ನಿಮ್ಮನ್ನ ಇಡೀ ಪ್ರಪಂಚಕ್ಕೆ, ಇಡೀ ಸೃಷ್ಟಿಗೆ ಒಂದು ಮಾಡಿದೆ. ಒಂದು ಅಗಾಧವಾಗಿರೋದು, ಇನ್ಫೈನೈಟ್ ಅಂತ ಏನು ಹೇಳ್ತೀವಿ, ಒಂದು ಅದಕ್ಕೆ ಶುರು ಅಂತ ಇಲ್ಲ, ಅದಕ್ಕೆ ಒಂದು ಅಂತ್ಯ ಅಂತ ಇಲ್ಲ, ಆ ರೀತಿ ಏನೋ ಒಂದು ಇದೆ ಅಂತ ಅನ್ಕೊಳ್ಳಿ. ಆ ರೀತಿ ಇದೆ ಅಂತಂದಾಗ ಆ ರೀತಿ ಒಂದು ಜಾಗದಲ್ಲಿ ಕೇಂದ್ರ ಬಿಂದು ಯಾವುದು? ಇನ್ ಎನ್ ಇನ್ಫೈನೈಟ್ ಸ್ಪೇಸ್, ವಿಚ್ ಇಸ್ ದ ಸೆಂಟರ್? ಮಧ್ಯಬಿಂದು ಯಾವುದು? ಯಾವುದೋ ಒಂದು ಪರಿಮಿತಿ ಇರೋದ್ರಲ್ಲಿ ಇದೇ ಆ ಪರಿಮಿತಿಯ ಮಧ್ಯಬಿಂದು ಅಂತ ಹೇಳ್ಬೋದು. ಪರಿಮಿತಿನೇ ಇಲ್ಲ ಅಂತಂದಾಗ ಒಂದು ರೀತಿನಲ್ಲಿ ಎಲ್ಲವೂ ಮಧ್ಯಬಿಂದು ತಾನೆ. ಯಾಕಂದ್ರೆ ಮಧ್ಯ ಯಾವುದು, ಆದಿ ಯಾವುದು, ಅಂತ್ಯ ಯಾವುದು ಹೇಳಲಿಕ್ಕಾಗಲ್ಲ. ಅಂದ್ರೆ ಏನರ್ಥ? ಎಲ್ಲವೂ ಮಧ್ಯ ಆಗಿರ್ಬೇಕು, ಎಲ್ಲವೂ ಪರಮಾತ್ಮನ ಸ್ಥಾನ ಆಗಿರ್ಬೇಕು, ಎಲ್ಲದರಲ್ಲೂ ಪರಮಾತ್ಮ ಇರಬೇಕು. ಅದನ್ನ ನೀವು ನಾನು ವಿಚಾರದ ಮೂಲಕ ಮಾತ್ರ ಅಲ್ಲ, ಅನುಭವದ ಮೂಲಕ ಅರಿಬೇಕು. ಏನು ಅನುಭವದ ಮೂಲಕ ಅರಿಯೋದು ಅಂತಂದ್ರೆ? ಅನುಭವದ ಮೂಲಕ ಅರಿಯೋದು ಅಂತಂದ್ರೆ ನಾನು, ನಂದು, ಬೇಕು, ಬೇಡ ಅನ್ನೋ ಈ ವಿಭಜನೆ ಮಾಡೋ ಮನಸ್ಸಿನ ಕೆಲಸವನ್ನ ಪಕ್ಕಕ್ಕಿಟ್ಟು ಯಾವಾಗ ನಾನು ಕಾರ್ಯನಿರ್ವಹಣೆ ಮಾಡ್ತೇನೆ, ಅದು ನಿಜವಾದ ಭಕ್ತಿ. ಭಕ್ತಿ ಅಂತಂದ್ರೆ ಏನು? ಭಕ್ತಿ ಅಂತಂದ್ರೆ ಯಾವುದೋ ಒಂದು ನನಗೆ ಭಕ್ತಿ ಇರೋ ವಸ್ತುವಿನ ಮೇಲೆ ಅಪಾರವಾದ ಶ್ರದ್ಧೆ. ಆ ಒಂದು ವಸ್ತುವನ್ನ ನಾನು ಪೂಜೆ ಮಾಡಬೇಕಾದಾಗ, ಸೇವನೆ ಮಾಡಬೇಕಾದಾಗ ಅದರ ಬಗ್ಗೆ ಸಂಶಯವನ್ನೆಲ್ಲ ಪಕ್ಕಕ್ಕಿಡ್ತೇನೆ ನಾನು. ಹೌದ್ ತಾನೆ? ನೀವು ಯಾವುದೋ ಒಂದು ತಿರುಪತಿ ತಿಮ್ಮಪ್ಪನೋ, ಶ್ರೀರಾಮನೋ, ಯಾವುದೋ ನಿಮ್ಮ ನಂಬಿಕೆ ಇರೋದು ದೇವಸ್ಥಾನ ಇರ್ಬೋದು, ಅಥವಾ ನಿಮ್ಮ ನಂಬಿಕೆ ಇರೋ ಗುರುಗಳಿರ್ಬೋದು, ಎಲ್ಲೋ ಹೋದಾಗ ಭಕ್ತಿಯಿಂದ ನಮಸ್ತೆ ಅಂತಂದ್ರೆ ಏನರ್ಥ? ಮನಸ್ಸಿನಲ್ಲಿ ನಾನು, ನಂದು, ಸರಿ ತಪ್ಪು ಎಲ್ಲ ಪಕ್ಕಕ್ಕಿಟ್ಟು ಏನೋ ಒಂದು ಸಂಪೂರ್ಣ ಅರ್ಪಣೆ. ಎಲ್ಲಿ ಸಂಪೂರ್ಣ ಅರ್ಪಣೆ ಇದೆ ಅಲ್ಲಿ ಭಗವಂತ ಇದ್ದಾನೆ. ಆ ಕ್ಷಣದಲ್ಲಿ ಆ ಮನಸ್ಸಿನಲ್ಲಿ ನಾನು, ನಂದು, ಬೇಕು, ಬೇಡ ಎಲ್ಲ ಯಾವಾಗ ಮಾಯ ಆಯಿತು, ಅಲ್ಲಿರದೇ ಭಗವಂತ.
ಆ ಭಗವಂತನ್ನ ನಾವಿನ್ನೆಲ್ಲೂ ಹುಡುಕ್ಬೇಕಾಗಿಲ್ಲ. ಯಾರಿಗೆ ಈ ರಹಸ್ಯ ಗೊತ್ತಾಗತ್ತೆ, ಯಾರಿಗೆ ಇದು ಅನುಭವದಲ್ಲಿ ಬರುತ್ತೆ, ಅವರು ಎಲ್ಲೋ ಹುಡುಕೋದು ನಿಲ್ಲಿಸ್ಬಿಟ್ಟು ಯಾವ ರೀತಿ ನಾನು ಅರ್ಪಣೆ ಮಾಡಲಿ, ಈ ದೇಹ ಅಂತ ಇದೆ, ಮನಸ್ಸು ಅಂತ ಇದೆ, ಇದನ್ನು ನಾನು ಯಾವ ರೀತಿ ಕಾರ್ಯಕ್ಕೆ ನಾನು ತೊಡಗಿಸ್ಕೊಳ್ಳಿ. ಇದು ಯಾವುದು ನಂದಲ್ಲ, ನಾನು ಅಂತ ಹೇಳ್ತಾ ಇರೋ ಈ ಯಾವುದೋ ನಾನು ಅನ್ನೋ ಒಂದು ವಿಚಾರ ಸಹ ನಾನಲ್ಲ. ಏನೋ ಒಂದು ಆಟ, ಯಾವ ರೀತಿ ಆಟ ಆಡಲಿ ನಾನು, ಏನು ಆಟಕ್ಕೆ ಇದನ್ನು ಉಪಯೋಗ ಮಾಡಿಕೊಳ್ಳಿ ನಾನು. ಅದು ಸಿಂಧು ತಾಯಿ ಇರ್ಬೋದು, ಅಮೃತಾನಂದಮಯಿ ಅಮ್ಮ ಇರ್ಬೋದು, ಪ್ರಭುಜಿ ಇರ್ಬೋದು, ಗುರುಜಿ ಇರ್ಬೋದು. ಅವ್ರ ಜೀವನದಲ್ಲಿ ನಮಗೆ ಎದ್ದು ಕಾಣುತ್ತೆ ಯಾವ ರೀತಿ ಬದುಕ್ತಾರೆ. ಅರ್ಪಣೆಯಾಗಿ ಬದುಕ್ತಾರೆ, ಕರ್ಪೂರದ ಥರ ಬದುಕ್ತಾರೆ. ಏನು ಕರ್ಪೂರದ ಥರ ಬದುಕೋದು ಅಂದರೆ, ಕರ್ಪೂರಕ್ಕೆ ಬೆಂಕಿ ಹಚ್ಚಿ ಅದು ನಾನು ಸ್ವಲ್ಪ ಉಳ್ಕೋತೀನಿ, ಇನ್ನು ಸ್ವಲ್ಪ ಮಾತ್ರ ನಾನು ಬೆಂಕಿ ಹಾಕ್ತೀನಿ ಅಂತ ಏನಾರು ಹೇಳುತ್ತಾ? ಅದಕ್ಕೆ ಗುರುಪೂಜೆ ಮಾಡೋ ಸಮಯದಲ್ಲಿ ಏನು ಹೇಳ್ತೀವಿ ನಾವು? ಕರ್ಪೂರ ಗೌರಂ ಕರುಣಾವತಾರಂ ಸಂಸಾರ ಸಾರಂ ಭುಜಗೇಂದ್ರಹಾರಂ ಸದಾ ವಸಂತಂ ಹೃದಯಾರವಿಂದೆ ಭವಂ ಭವಾನಿ ಸಹಿತಂ ನಮಾಮಿ. ಕರ್ಪೂರ ಗೌರಂ ಅಂದರೆ ಸಂಪೂರ್ಣವಾಗಿ ಯಾರು ಉರಿಲಿಕ್ಕೆ ತಯಾರಾಗಿರ್ತಾರೆ ಅವ್ರಿಗೆ ಭವಂ ಭವಾನಿ, ಆ ಭಗವಂತನ ಒಂದು ಬೆಳಕು ಸದಾ ಇರುತ್ತೆ. ಯಾಕಂದರೆ ಏನೆಲ್ಲ ಬರ್ತಾ ಇದೆ ಅದು ಭಗವಂತ, ಏನೆಲ್ಲ ಹೋಗ್ತಾ ಇದೆ ಅದು ಭಗವಂತ, ಯಾರಿಗೆ ತಿಳಿತಾ ಇದೆ ಅದೇ ಭಗವಂತ, ಎಲ್ಲವೂ ಭಗವಂತನೇ. ಗಳಿಸೋದೇನೂ ಇಲ್ಲ, ಕಳ್ಕೊಳ್ಳೋದೇನೂ ಇಲ್ಲ. ಇದೇ ಸಂಪೂರ್ಣತೆ. ಹರಿ ಓಂ. ಧನ್ಯವಾದಗಳು ಸರ್. ಧನ್ಯವಾದಗಳು ಅಮ್ಮ. ಧನ್ಯವಾದಗಳು ಸರ್. ದೃಷ್ಟಿಕೋನ ಅನ್ನೋದ್ರಲ್ಲಿ ಕೋನ ಅಂತ ವ್ಯಾಖ್ಯಾನ ಹೇಗೆ ಇತ್ತು ಅಂತಂದ್ರೆ, ಈ ಕೋನ ಅಂತ ಅಂದ ತಕ್ಷಣ ಒಂದು ಏನೋ ಒಂದು ಖಂಡವಾಗಿ ಹಲವು ಕೋನಗಳಿಂದ ನಾವು ನೋಡ್ತೀವಿ. ಪ್ರತಿನಿತ್ಯ ನಾವು ಉಪಯೋಗಿಸುವಂತಹ ಭಾಷೆನೇ ಅದು ನಾವು ಏನು ಅಂತ ಅರ್ಥೈಸ್ಕೊಂಡೇ ಇರಲ್ಲ. ಎಲ್ಲ ಖಂಡವಾಗಿ ಈ ಕೋನದಲ್ಲಿ ನೋಡಿದ್ರೆ ನನಗೆ ಹೀಗಾಗತ್ತೆ, ಹೀಗ ಯೋಚನೆ ಮಾಡ್ತೀನಿ, ಈ ಕೋನದಲ್ಲಿ ನೋಡಿದ್ರೆ ಹೀಗೆ ಅಂತ ಬಿಟ್ಟು ಮಾತಾಡ್ತಾನೆ ಇರ್ತೀವಿ. ಆದ್ರೆ ಆ ಕೋನಗಳಿಲ್ಲದಾಗ ಎಲ್ಲವೂ ಪೂರ್ಣ ಅನ್ನೋದನ್ನ ತಿಳ್ಕೊಳ್ಳೋದೇ ಇಲ್ಲ. ಹೌದು. ಸುಮ್ಮನೆ ಮಾತಾಡ್ತಾ ಇರ್ತೀವಿ, ಅದು ಜ್ಞಾನಿಗಳಿಗೆ ಮಾತ್ರ ಅದು ಗೊತ್ತಾಗುತ್ತೇನೋ. ನೀವು ಹೇಳ್ದಾಗ್ಲೇ ಗೊತ್ತಾಗ್ತಾ ಇರೋದು ನಂಗೆ. ಒಳ್ಳೆಯದು ಅಮ್ಮ. ಹೌದು ಸರ್, ನನಗೂ ಅದೇ ಅನ್ಸಿದ್ದು. ಆ ಕೋನಗಳ ಬಗ್ಗೆ ವಿವರಿಸಿದ್ರಲ್ಲ ಸರ್, ಅದು ಅಮ್ಮ ಚೆನ್ನಾಗಿತ್ತು ಸರ್. ಅದು ಪೂರ್ಣತ್ವ ಪದ್ಮಮ್ಮ ಅವ್ರು ಚೆನ್ನಾಗಿ ಹೇಳಿದ್ರು. ಆಗ್ಲಿ. ಅದೇ ನಾವು ಅದು ಕರ್ಪೂರದ ತರ ಆಗೋಗ್ಬೇಕು, ಎಲ್ಲೋ ಒಂದ್ ಸ್ವಲ್ಪ ಉಳಿಸ್ಕೊಂತೀವಲ್ವಾ, ಹಾಗಾಗಿ ತೊಂದರೆಗಳೆಲ್ಲ ಬರೋದು. ಅಡ್ಡ ಕೊಂಡಿ ಆತರ. ಅಷ್ಟೇ. ನಾನು ಆ ಒಂದು ಸಂಕಲ್ಪ ತಗೊಳ್ಬೇಕು ಅಷ್ಟೇ, ಇನ್ನೇನೂ ಇಲ್ಲ. ನಾನು ಇಟ್ಕೊಂಡು ಏನು ಮಾಡಬೇಕು? ಅದೇ ಹೌದು ಸರ್. ಎಷ್ಟು ತಿಳ್ಕೊಂಡ್ರು ತಿಳಿಯೋದಿರತ್ತೆ. ಎಷ್ಟು ಚೆನ್ನಾಗಿತ್ತು ಸರ್. ಓ, ಈ ಶ್ಲೋಕದಲ್ಲಿ ಇಷ್ಟೆಲ್ಲ ಇದೆಯಾ ಅನ್ನಿಸ್ಬಿಡ್ತು. ಈ ಚಿತ್ರ ನೋಡೋಷ್ಟೊತ್ತಿಗೆ
ನಾವ್ ಎಲ್ಲೋ ಒಂದೊಂದೊಂದೊಂದು ಹೇಳಿದ್ವಲ್ವಾ, ಎಲ್ಲಾರು ಹೇಳ್ಕೊಂಡ್ ಬಂದ್ರುನು ಮತ್ತೆ ನೀವ್ ಅದನ್ನ ವಿವರವಾಗಿ ಹೇಳಿದ್ರಲ್ವಾ ಸರ್, ತುಂಬಾ ಇದು. ಆಗಲಿ ಅಮ್ಮ. ಮತ್ತೆ ಯಾರಿಗಾದ್ರೂ ಪ್ರಶ್ನೆ ಏನಾದ್ರು ಇದೆಯಾ? ಇನ್ನೇನಾದ್ರು ಹೇಳಬೇಕು ಅಂತ ಇದೆಯಾ? ಆಗ್ಲಿ. ನಿಲ್ಸೋಣ ಅಮ್ಮ ಹಾಗಾದ್ರೆ ಪದ್ಮ ಅಮ್ಮ. ಸರಿ. ಹರಿ ಓಂ. ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.